ಓಟ್ ಹಾಕಿ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನ್ ಅನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇದನ್ನ ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಆಡಳಿತವನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇದೆ. ಇದು ನಮಗೆ ಗೊತ್ತಿರುವಂತಹ ವಿಚಾರ. ಆದರೆ ಆಡಳಿತ ಮಾಡಬೇಕಾದವರು ಆಡಳಿತ ಮಾಡ್ತಿದ್ದಾರಾ? ಆಡಳಿತ ಸರ್ಕಾರ ಏನಾದರೂ ವ್ಯತ್ಯಾಸವನ್ನ ಮಾಡಿದಾಗ ಸಮರ್ಥವಾಗಿ ವಿರೋಧ ಪಕ್ಷಗಳು ಅದನ್ನ ವಿರೋಧಿಸ್ತಿದ್ದಾವ ಅನ್ನುವಂಥ ಪ್ರಶ್ನೆಗೆ ಬಂದರೆ ಅಷ್ಟು ಸಮಂಜಸವಾದಂಥ ಉತ್ತರ ಲಭ್ಯವಾಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕರ್ನಾಟಕ ಕಾಂಗ್ರೆಸ್ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅಂತೂ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೂ ಅಂಥದ್ದು ಯಾವುದೇ ಬೆಳವಣಿಗೆಗಳು ನಡೀತಾ ಇಲ್ಲ. ಅಲ್ಲಲ್ಲಿ ಹೋರಾಟಗಳ ಛಾಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಇನ್ನು ವಿರೋಧ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಮೂಡ, ವಾಲ್ಮೀಕಿ, ಅಬಕಾರಿ ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಳ್ತು. ಅದರಲ್ಲೂ ಮೂಡ ಅಂದಾಗ ಅಂಥ ಒಂದು ಬೆಳವಣಿಗೆ ಆಗಲಿಲ್ಲ. ಕಾನೂನಿನ ಪ್ರಕಾರವೇ ನೋಡೋದಾದ್ರೆ ಇಲ್ಲಿ ಲೋಕಾಯುಕ್ತದ ವರದಿ ಏನು ಬಂತು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಪಾಸಿಟಿವ್ ಆಗಿತ್ತು. ಬಿಜೆಪಿಯವರಿಗೆ ಇದು ರಾಜಕೀಯವಾಗಿ ಹಿನ್ನಡೆಯಾಯಿತು. ಹಾಗಾಗಿ ಮತ್ತೊಂದು ಪ್ರಮುಖ ಅಸ್ತ್ರ ಬೇಕಾಗಿತ್ತು. ಅದು ಯಾವುದು ಅಂತ ನೋಡೋದಾದ್ರೆ ಉದಯಗಿರಿಯ ಹಿನ್ನೆಲೆಯಲ್ಲಿ ಇದೀಗ ಮೈಸೂರು ಚಲೋ ಅನ್ನುವಂಥ ದೊಡ್ಡ ಮಟ್ಟದ ಹೋರಾಟವನ್ನು ಬಿಜೆಪಿ ಮಾಡಿದೆ. ಬಟ್ ಇದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದು ಬಹಳ ಮುಖ್ಯ. ಮತ್ತು ಆಡಳಿತ ಪಕ್ಷ ಅಂದಾಗ ಜವಾಬ್ದಾರಿಯನ್ನು ಮರೆತಿದ್ದಾಗ ವಿರೋಧ ಪಕ್ಷ 2 ದಿವಸ 2 ಗಂಟೆ ಅಥವಾ ಆ ಕ್ಷಣದ ಹೋರಾಟಕ್ಕಷ್ಟೇ ಸೀಮಿತವಾಗಿದೆಯಾ? ರೈಟ್, ಹೋರಾಟ ಮಾಡ್ತೀವಿ ಅಂತ ಮುಂದೆ ಬಂದರೂ ಕೂಡ ಹೋರಾಟಕ್ಕೆ ಅಂತ ಅನುಮತಿಗಳು ಲಭ್ಯವಾಗ್ತಾ ಇದೆಯಾ? ಆ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇದೆಲ್ಲವನ್ನು ನಾವು ಕೂಲಂಕುಷವಾಗಿ ಇವತ್ತಿನ ಜಿ ಸಂವಾದದಲ್ಲಿ ಚರ್ಚೆ ಮಾಡಲೇಬೇಕಾಗಿದೆ. ನಾನು ದಿವ್ಯಶ್ರೀ. ಓಟ್ ಹಾಕಿ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನ್ ಅನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇದನ್ನ ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಇದು ಜನ ಕೊಟ್ಟಿರುವಂತಹ ಮ್ಯಾಂಡೇಟ್. ಹಾಗಾಗಿ ಏನು ಬೇಕಾದರೂ ಮಾಡಬಹುದು. ಆ ಧೋರಣೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸದಿತ್ತು. ಪ್ರತಿಪಕ್ಷ ಮಾಡ್ತಿರುವಂಥ ಗಂಭೀರ ಆರೋಪ. ಮಗದೊಂದು ಕಡೆ ಹೊಸ ಹೊಸ ಅಸ್ತ್ರಗಳನ್ನು ಬಿಜೆಪಿ ಮತ್ತು ಜೆಡಿಎಸ್ ಹುಡುಕ್ತಾನೆ ಇರುತ್ತೆ. ಅದರಲ್ಲಿ ಉದಯಗಿರಿ ಕೂಡ ಒಂದಾಗಿದೆ ಅನ್ನೋದು ಕಾಂಗ್ರೆಸ್ನ ಮಾತಾಗಿದೆ. ಇದನ್ನು ನಾವು ಇನ್ ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ಹೇರ್ಲೈನ್ ಡಿಫರೆನ್ಸ್ ಅಂತಾರಲ್ಲ, ಅದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವುದೇ ಹೇಳಿಕೆಯನ್ನು ಯಾವುದೇ ರಾಜ್ಯದ ನಾಯಕರು ಕೊಟ್ಟರೂ ಕೂಡ ಅದಕ್ಕೊಂದು ಅರ್ಥ ಅನ್ನೋದಿರಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಸೂಕ್ಷ್ಮ ವಿಚಾರಗಳು. ನೋಡಿ, ಸಮುದಾಯವನ್ನು ಬೆಳೆಸೋಕ್ಕಾಗುತ್ತೋ, ಅವರನ್ನು ಅಭಿವೃದ್ಧಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೆಡಿಸುವಂಥ ಪ್ರಯತ್ನವನ್ನು ಜನಪ್ರತಿನಿಧಿಗಳು ಮಾಡಬಾರ್ದು ಅನ್ನುವಂಥ ಸದುದ್ದೇಶದಿಂದ ಇವತ್ತು ನಾವು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಉದಯಗಿರಿ ವಿಚಾರವನ್ನೇ ಇಟ್ಟುಕೊಂಡಿದ್ದೇವೆ. ರೈಟ್, ವಾಲ್ಮೀಕಿ, ಮೂಡ, ಈ ಎಲ್ಲ ಅಸ್ತ್ರಗಳ ನಂತರದ ಸಂದರ್ಭದಲ್ಲಿ ಈಗ ಪ್ರತಿಪಕ್ಷ ಬಿಜೆಪಿಗೆ ಸಿಕ್ಕಿರುವ ಪ್ರಮುಖ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಅದು ಉದಯಗಿರಿ. ಯಾಕಂದರೆ ಪೊಲೀಸರ ಮೇಲೆ ಹಲ್ಲೆ ಆಗುವಂತಹ ಸ್ಥಿತಿ. ಇವತ್ತು ನಾನು ಹಲವಾರು ಸಂದರ್ಭಗಳಲ್ಲಿ ಎಲ್ಲೇ ಕ್ರೈಮ್ ಚಟುವಟಿಕೆಗಳಾದ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ, ಇವತ್ತು ಎಲ್ಲೆಲ್ಲೋ CC ಕ್ಯಾಮ್ರಾಗಳಿರ್ಬೋದು. ದಟ್ ಕ್ಯಾಮ್ರಾ ಕ್ಯಾನ್ ಕ್ಯಾಪ್ಚರ್ ಅಷ್ಟೇ. ಅಲ್ಲಿ ಯಾವುದೇ ರೀತಿಯ ಅಪರಾಧವನ್ನು ಅದು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಆರಕ್ಷಕರು ಇರ್ತಾರೆ ಆವಾಗ ರಕ್ಷಣೆ ಅನ್ನೋದು ಸಾಧ್ಯ. ಕಡೆ ಪಕ್ಷ ಪೊಲೀಸ್ನವ್ರು ಬೀಟಲ್ಲಿ ಹೋಗ್ತಿದ್ದಾಗ ಎಂಥ ದರೋಡೆಕೋರರು, ಕಳ್ಳರು, ಕಾಕರು ಯಾರೇ ಇರ್ಬೋದು, ಪೊಲೀಸ್ನವರಿದ್ದಾರೆ ಅನ್ನುವಂಥ ಆತಂಕ ಅನ್ನೋದಿರುತ್ತೆ. ಅಂಥ ಪೊಲೀಸ್ ಮೇಲೆ ಇಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋದಾದರೆ, ಹಲ್ಲೆ ಆಗುತ್ತೆ ಅನ್ನೋದಾದರೆ ಉದಯಗಿರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಪ್ರಕರಣ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪ್ರಕರಣದ ಗಂಭೀರತೆಯನ್ನು ಅರಿತಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್, ವಿಶೇಷವಾಗಿ ಬಿಜೆಪಿಯ ವಿಚಾರಕ್ಕೆ ಬರೋದಾದರೆ ಮೈಸೂರು ಚಲೋ ಇವತ್ತು ಒಂದು ದೊಡ್ಡ ಸಮಾವೇಶವೇ ನಡೆದಿದೆ ಕೂಡ. ಆದರೆ ಇಲ್ಲಿ ಸಮಾವೇಶ ಮಾಡೋದಕ್ಕೆ ಯಾವುದೇ ರೀತಿಯ ಅನುಮತಿ ಸಿಕ್ಕಿಲ್ಲ ಅಂದರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನಂತೂ ಮಾಡಿದ್ದಾರೆ. ನೋಡಿ, ಇವತ್ತು ಬಿಜೆಪಿಯ ಪ್ರಶ್ನೆ ಇಷ್ಟೇ, ನಾವು ಆಡಳಿತ ಸರ್ಕಾರದ ಯಾವುದೇ ಒಂದು ವಿಚಾರವನ್ನು ಪ್ರಶ್ನೆ ಮಾಡಬೇಕು ಅಂದರೂ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅನುಮತಿ ತಗೊಂಡು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಅರಾಜಕತೆ ಅನ್ನೋದು ಇವತ್ತು ರಾಜ್ಯದಲ್ಲಿದೆ ನೋಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ರೈಟ್, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ, ಹಾಗೆಯೇ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ, ಬನ್ನಿ ಕೇಳೋಣ. ಉದಯಗಿರಿ ಘಟನೆ ಏನಾಯಿತು, ಇಡೀ ಸರ್ಕಾರ ತಲೆ ತಗ್ಗಿಸುವಂಥ ಒಂದು ಘಟನೆ. ಕಾನೂನನ್ನು ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂಥ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ. ಇಡೀ ಸರ್ಕಾರ ಒಂದು ರೀತಿ ಓಟ್ಗೋಸ್ಕರ ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಒಬ್ಬರು ಸಣ್ಣ ಮಕ್ಕಳು ಅವರೇನು ಮಾಡಿಲ್ಲ ಮತ್ತು ಅವರು ತಪ್ಪಿಲ್ಲ, ಈ ಥರ ದಿನನಿತ್ಯ ಹೇಳಿಕೆಗಳನ್ನು ಮಂತ್ರಿಗಳು ಕೊಡ್ತಾ ಇದ್ದಾರೆ.
ಮತ್ತು ಪೊಲೀಸರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ. ಕಾನೂನನ್ನು ಕೈಗೆ ತಗೊಂಡವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೂ ಹಿಂದೇಟು ಹಾಕುವಂಥ ಪರಿಸ್ಥಿತಿ. ಈ ಎಲ್ಲವನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗ್ತಾ ಇದೆ. ಮತ್ತು ನೋಡ್ತಾ ಇದೆ ರಾಜಾರೋಷವಾಗಿ ಲಾಂಗು ಮಚ್ಚು ಹಿಡ್ಕೊಂಡು ರಸ್ತೆಗಳಲ್ಲಿ ಓಡಾಡೋವಂಥದ್ದು, ಕೊಲೆ ಸುಲಿಗೆ ಅತ್ಯಾಚಾರ ಬೆಂಗಳೂರಲ್ಲಿ ಇವೆಲ್ಲನೂ ನೋಡ್ತಾ ಇದ್ರಿ. ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು, ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ರಾಜ್ಯದಲ್ಲಿರುವಂಥ ಸರ್ಕಾರ ವೋಟ್ಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಸರ್ಕಾರ, ಇದು ಕಿತ್ತೋಗಿಯವರೆಗೂ ಈ ರಾಜ್ಯಕ್ಕೆ ಕಾನೂನು ಸುವ್ಯವಸ್ಥೆ ಅನ್ನೋದು ಕಳೆದೋಗಿದೆ. ಅದೊಂಥರ ಕಟ್ಟಿಟ್ಟು ಬುತ್ತಿ, ಇವ್ರು ಬಂದರೆ ಈ ಥರ ಆಗುತ್ತೆ ಅಂತ. ಅದಕ್ಕೋಸ್ಕರ ಹೋರಾಟಕ್ಕೆ ಬಂದಿದ್ದೀರಿ. ಕೋರ್ಟಲ್ಲಿ ನಡೀತಾ ಇದೆ, ನೋಡೋಣ ಕೋರ್ಟಲ್ಲಿ ಪರ್ಮಿಷನ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮೈಸೂರಿನಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಘಟನೆ ನಡೀತು, ಈಗಾಗಲೇ ಪೊಲೀಸ್ ಅದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಂಡಿದ್ದಾರೆ. ಯಾರು ಅದಕ್ಕೆ ಕಾರಣೀಭೂತರಾಗಿದ್ದರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಾವು ಅದನ್ನು ರಾಜಕೀಯ ಕಾರಣಕ್ಕಾಗಿ ಅದನ್ನು ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಪ್ರೊಟೆಸ್ಟ್ಗಳು ಮಾಡೋದು, ಹೇಳಿಕೆಗಳನ್ನ ಕೊಡೋದು ಇದೆಲ್ಲ ಮಾಡ್ತಿದ್ದಾರೆ. ಇವತ್ತು ಪ್ರೊಟೆಸ್ಟ್ ಮಾಡ್ತೇವೆ ಹಾಗೆ ಅಂತೇಳಿ ಅವರು ಪೊಲೀಸ್ನವರಿಗೆ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸ್ನವರು ಪ್ರೊಟೆಸ್ಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಆದರೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಹೊರಟಿದ್ದಾರೆ. ಅದರ ಜೊತೆಗೆ ಅವರು ಹೈಕೋರ್ಟಿಗೆ ಈಗ ಪರ್ಮಿಷನ್ಗೆ ಪೊಲೀಸ್ ನಿರಾಕರಿಸಿದ್ದಾರೆ, ನಮಗೆ ಪರ್ಮಿಷನ್ ಕೊಡಿ ಅಂತ ಹೈಕೋರ್ಟಿಗೆ ಹೋಗಿದ್ದಾರೆ. ಇವತ್ತು ಆ ಕೋರ್ಟಿಂದ ಇವತ್ತು ಇದು ಅದೇನು ಕೋರ್ಟ್ನಲ್ಲಿ ಕೇಸ್ ಬರ್ತಾಯಿದೆ. ಅದೇನು ಡಿಸಿಷನ್ ಮಾಡ್ತಾರೆ ಕಾದು ನೋಡಬೇಕು. ಒಂದು ವೇಳೆ ಅವರು ಕೋರ್ಟ್ನಲ್ಲಿ ಪರ್ಮಿಷನ್ ಕೊಟ್ಟರೆ ಯಾವ ರೀತಿ ಕೊಡ್ತಾರೆ, ಕಂಡೀಷನಲ್ಲಿ ಕೊಡ್ತಾರಾ ಅಥವಾ ಏನು ಕೊಡ್ತಾರೆ ನೋಡಬೇಕು. ರಿಜೆಕ್ಟ್ ಆದರೆ ನಾವೇನು ಕ್ರಮ ತೊಗೊಂಡಿದ್ದೀವಿ ಅದನ್ನು ಎನ್ಶೂರ್ ಮಾಡ್ತಾರೆ. ಅದರಿಂದ ಇದರಲ್ಲಿ ಹೆಚ್ಚು ರಾಜಕೀಯ ಮಾಡೋದಕ್ಕಿಂತ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿದರೆ ಒಳ್ಳೆಯದು. ಅದನ್ನು ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಶಿವಾನಂದ್ ಅವ್ರಿಗೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಪ್ರೊಫೆಸರ್ ಸನತ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಸನತ್ ಅವರೇ. ಸನತ್ ಅವರೇ, ಸಂವಿಧಾನಬದ್ಧವಾಗಿ ನಾವು ನೋಡೋದಾದರೆ ಹೋರಾಟ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಸಂವಿಧಾನವೇ ಅದನ್ನು ತಿಳಿಸ್ಕೊಡುತ್ತೆ. ಇವತ್ತು ನೀವು ಯಾವುದೇ ಪ್ರತಿಭಟನೆ ಹೋರಾಟವನ್ನು ಮಾಡಬೇಕು, ಆಡಳಿತ ಸರ್ಕಾರದ ವಿರುದ್ಧ ನಿಂತ್ಕೋಬೇಕು, ಏನೋ ವ್ಯತ್ಯಾಸ ಆಗಿದೆ ಅಂದಾಗ ಪ್ರತಿಯೊಂದಕ್ಕೂ ಅನುಮತಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀರಿ. ನೋಡಿ, ಪ್ರತಿಭಟನೆ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಸಣ್ಣ ಮಗು ಇದ್ದರೆ ಅದಕ್ಕೂ ಏನಾದ್ರು ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಇದು ಮಾಡಿದ್ರೆ ಸಮೇತ ಹತ್ತು ಕಿರ್ಚಿ ಏನೋ ಒಂದು ಮಾಡಿ ಪ್ರತಿಭಟನೆ ತೋರಿಸುತ್ತೆ, ಅದೇ ಪ್ರತಿರೋಧ ತೋರಿಸುತ್ತೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾಗಿ ಇವರು ಪ್ರತಿಯೊಂದು ಹಂತದಲ್ಲೂ ನಮಗೆ ನೀವೇನೋ ಹೇಳ್ತಾ ಇದ್ರು ಅವಾಗ ಮಾತಾಡ್ತಾ ಇರ್ಬೇಕಾದ್ರೆ ಆರಕ್ಷಕರು, ಈಗ ಏನಾಗಿದೆ ಅಂದರೆ ಆರಕ್ಷಕರಿಗೆ ರಕ್ಷಣೆ ಇಲ್ಲ, ಆ ಪರಿಸ್ಥಿತಿ ಆಗೋಗಿದೆ. ಪೊಲೀಸ್ ಸ್ಟೇಷನಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡಿತಾರೆ, ಪೊಲೀಸ್ ಜೀಪಿಗೆ ಕಲ್ಲೊಡಿತಾರೆ. ಈ ರಾಜ್ಯ ಸರ್ಕಾರ ಯಾವ ರೀತಿ ತಗೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇನ್ನೊಂದು ನಮ್ಮ ಪರಮೇಶ್ವರ್ ಅವರು ಯಾಕೋ ಇವತ್ತು ಆ ಒಂದು ವರ್ಡನ್ನು ಯೂಸ್ ಮಾಡಲಿಲ್ಲ. ಇದೊಂದು ಸಣ್ಣ ಘಟನೆ ಅಂತ ಒಂದು ಹೇಳಿ ಅತ್ಲಾಗಿ ಗಾಳಿಲಿ ತೇರಿಸಲಿಲ್ಲ, ಅದು ಬಿಟ್ಟು ಮತ್ತೆಲ್ಲ ಹೇಳಿದ್ದಾರೆ ಅವರು. ಇನ್ನೊಂದು ಅವರು ಕೆಲವೊಂದು ವಿಚಾರಗಳನ್ನು ಇನ್ನೂ ಇದು ಯಾವುದನ್ನು ನೀವು ಗೃಹ ಇಲಾಖೆನ ತಗೊಂಡ್ರೆ ಮಂಗಳೂರು ಜೈಲಿನಲ್ಲಿ ಡ್ರಗ್ಸ್ ಸಪ್ಲೈ ಆಗುತ್ತೆ ಅನ್ನುವಂಥ ವಿಚಾರವನ್ನು ಸಮೇತ ಈಗ ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿ ಪರಿಸ್ಥಿತಿ ಅಂದರೆ ಇದೊಂದೇ ಅಲ್ಲ, ಯಾವ್ಯಾವ ರೀತಿಯಲ್ಲಿ ಗೃಹ ಇಲಾಖೆ ಫೇಲ್ಯೂರ್ ಆಗ್ತಿದೆ ಅನ್ನುವಂಥದ್ದು. ಇಲ್ಲ ಮತ್ತಿನ್ನೇನೋ ಒಂದು ಈಗೊಂದು ಮಧ್ಯ ರಾಜೀನಾಮೆ ಪರ್ವ ಅಂತೇನೋ ಒಂದು ಬಂದಿತ್ತು, ನಾಳೆ ಬೆಳಗ್ಗೆ ರಾಜೀನಾಮೆ ಅಂತನೋ ಹೇಳಿದ್ರು. ಅದು ಏನಕ್ಕೆ ಏನು ಎತ್ತ ಅಂತ ಗೊತ್ತಿಲ್ಲ. ಮತ್ತು ಇವತ್ತು ಅದು ಯಾರೋ ಪತ್ರಕರ್ತರು ಕೇಳಿದ್ರು ಅದಕ್ಕೆ ಹೇಳಿದೆ ಅನ್ನುವಂಥ ಒಂದು ಏನೋ ತೇಲಿಕೆಯ ಉತ್ತರವನ್ನು ಕೊಟ್ಟು ಅಲ್ಲಿಗೆ ಸುಮ್ಮನಾದರು.
ಇಲ್ಲಿ ಉದಯಗಿರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಅವ್ರು ಖಂಡಿಸಬೇಕಾಗಿತ್ತು, ಅದಕ್ಕೆ ಸೂಕ್ತವಾದ ಕ್ರಮವನ್ನು ತಗೋಬೇಕಾಗಿತ್ತು, ಅಲ್ಲಿ ನಿಷೇಧಾಜ್ಞೆ ಹಾಕಬೇಕಾಗಿತ್ತು, ಇವತ್ತಿನ ಕಾರ್ಯಕ್ರಮಕ್ಕಲ್ಲ. ಯಾಕೆ ನಾವು ಇವ್ರು ಮಾಡ್ತಾ ಇರುವಂಥದ್ದು, ಇವ್ರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಇವ್ರು ಫೇಲ್ಯೂರ್ ಆಗಿರುವಂಥದ್ದನ್ನು ನಾವು ಕೇಳಬಾರ್ದು. ಹಾಗಾದರೆ ವಿರೋಧ ಪಕ್ಷವಾಗಿ ಆಯಿತು, ಇದು ಒಂದೇ ಅಲ್ಲ, ಮೂಡ ಹಗರಣದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಹೈಕೋರ್ಟಿಂದ ಪರ್ಮಿಷನ್ ತಗೊಂಡ್ಬರ್ಬೇಕಾಯ್ತು. ಪ್ರತಿಯೊಂದು ಹಂತದಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆನ ಮಾಡ್ತೀವೋ ಪ್ರತಿ ಹಂತದಲ್ಲೂ ಸಮೇತ ಕೋರ್ಟಿನ ಪರ್ಮಿಷನ್ ಇಟ್ಕೊಂಡು ಪ್ರತಿಭಟನೆ ಮಾಡುವಂಥದ್ದು ಎಲ್ಲ ಒಂದು ಕಡೆ. ಈ ರೀತಿಯ ರಾಜಕಾರಣ ಇವ್ರಿಗೆ ಬೇಡ ಆಗಿತ್ತು. ಇನ್ನು ಆ BBMP ವ್ಯಾಪ್ತಿಯಲ್ಲಿ ಒಂದು ಪ್ರತಿಭಟನೆ ನಡೀತು, ಪೋಸ್ಟರ್ ಅಭಿಯಾನ ನಡೀತು ಇವ್ರ ವಿರುದ್ಧವಾಗಿ. ಆವಾಗ ಇವ್ರ ಮೇಲೆ FIR ಹಾಕ್ತಾರೆ. FIR ಅಲ್ಲಿ ಮೆನ್ಷನ್ ಮಾಡಿರೋದೇನು ಗೊತ್ತಾ, ಬೆಂಗಳೂರಿನ ಸೌಂದರ್ಯಕ್ಕೆ ಧಕ್ಕೆ ತಂದಿದ್ದಕ್ಕೋಸ್ಕರ FIR ದಾಖಲು ಮಾಡ್ತಿದ್ದೀವಿ ಅಂತ. ಬೇರೆ ಕಡೆ ಕಸದ ರಾಸ್ತಿ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಇವ್ರ ಕೈಲಿ, ಅದಕ್ಕೆ ಇವ್ರಿಗೆ ಕಾಣಿಸ್ತಾ ಇಲ್ಲ. ಇವ್ರಿಗೆ ಕಾಣಿಸೋದು ಇದು ಏನೋ ಒಂದು ಪೋಸ್ಟರ್ ಅನ್ಸಿದ ತಕ್ಷಣ ಇವರಿಗೆ ಬೆಂಗಳೂರಿನ ಸೌಂದರ್ಯ ಹಾಳಾಗುತ್ತೆ, ಧಕ್ಕೆ ತರುತ್ತೆ. ಅಂದ್ರೆ ವಿರೋಧ ಪಕ್ಷಗಳು ಮಾಡುವಂತ ಸಣ್ಣ ಪುಟ್ಟ ಕೆಲಸಗಳು ಸಮೇತ ಪ್ರತಿಯೊಂದಲ್ಲೂ ರಾಜಕೀಯ ಮಾಡ್ಬೇಕಂದ್ರೆ ಆತರ ಎಲ್ಲದಕ್ಕೂ ರಾಜಕೀಯ ಅವ್ರು ಬೆಳೆಸ್ತಾರೆ ಅಂತ ನಾವಲ್ಲ. ಪ್ರತಿಯೊಂದು ಈಗ ನಮ್ಮ ಏನು ಒಬ್ಬ ಕಾರ್ಯಕರ್ತರು ಹೋರಾಟ ಮಾಡಕ್ ಇಳಿದ್ರು ಅಂದ ತಕ್ಷಣ ಕೇಸ್ ಬುಕ್ ಮಾಡ್ತಾರೆ. ಇದು ವಿರೋಧ ಪಕ್ಷವನ್ನ ಹತ್ತಿಕ್ಕುವ ಕೆಲಸವನ್ನ ಅವ್ಯಾಹತ ಇದಕ್ಕೆ ನಾವು ಹೆದರಲ್ಲ. ಯಾಕೆಂತ ಹೇಳಿದ್ರೆ ಇವ್ರು ಮಾಡುವಂತ ಕೆಲಸಗಳನ್ನ ಜನರ ಮುಂದೆ ತಗೊಂಡೋಗಿ ಹೋಗ್ತೀವಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಆ ಮೇಡಮ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಗೃಹಲಕ್ಷ್ಮಿ ಹಣ ಇನ್ನೊಂದು 2 ದಿವಸದಲ್ಲಿ ಬರುತ್ತೆ, ನಾನು ಆಸ್ಪತ್ರೆಯಲ್ಲಿದ್ದೆ. ಆಸ್ಪತ್ರೆಯಲ್ಲಿದ್ರೆ ಇವರೆಲ್ಲ ಇಲ್ವಾ, ಅಧಿಕಾರಿಗಳಿಲ್ವಾ, ಅವರೆಲ್ಲ ಕೆಲಸ ಮಾಡಲ್ವಾ, ಇವರೇ ಬಂದ್ಬಿಟ್ಟು ಫಾಲೋ ಅಪ್ ಮಾಡ್ಬೇಕಂತೆ. ಅದೇನೋ ಗೊತ್ತಿಲ್ಲ, ಅದು ಯಾವ ರಾಜ್ಯ ಸರ್ಕಾರ ಹೆಂಗ್ ನಡೀತಿದೆಯೋ ಗೊತ್ತಿಲ್ಲ. ಈ ಪರಮೇಶ್ವರ್ ಅವ್ರ ಕತೆ ಕೇಳಿದ್ರೆ ಈ ಯಾವ ಕೆಲಸಕ್ಕೆ ಯಾವ ರೀತಿ ನಿರ್ಧಾರ ತಗೋಬೇಕು ಅನ್ನೋದೇ ಇಲ್ಲ. ಅಯ್ಯೋ ಸಣ್ಣ ಪೊಲೀಸ್ನವ್ರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ, ಯಾರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ, ಯಾರನ್ನ ಬಿಟ್ಟಿದ್ದಾರೆ. ಇಲ್ಲಿ ಒಂದೇನ್ ಗೊತ್ತಾ, ಇವರಿಗೆ ಹಿರಿಯ ಕಾಂಗ್ರೆಸ್ ನಾಯಕರು ಗೃಹ ಇಲಾಖೆಯಲ್ಲಿ ಅನುಭವ ಇದ್ದವ್ರಿಗೆ ಇಂತ ಮಾತುಗಳನ್ನು ಹೇಳ್ತಾರೆ. ಅಲ್ಲ, ಗೃಹ ಇಲಾಖೆ ಅನುಭವ. ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರು 13-14 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ, ಅವರಿಗೆ ಈಗ ರಾಜ್ಯದ ಇದು ದಿವಾಳಿ ತನಕ ತಗೊಂಡು ಹೋಗ್ತಾ ಇದಾರಲ್ಲ, ಇವರಿಗೆ ಇದನ್ನ 5 ಭಾಗ್ಯಗಳನ್ನ ಕೊಡೋ ಅಷ್ಟೊತ್ತಿಗೆ ಇವ್ರಿಗೆ ಗೊತ್ತಿರ್ಲಿಲ್ವಾ, ನಾನು ಕೊಡೋತ್ತಿಗೆ ನಾಳೆ ನನ್ನ ಹಣಕಾಸು ವ್ಯವಸ್ಥೆ ಹಾಳಾಗತ್ತೆ ಅನ್ನೋಂಥದ್ದು ಅವ್ರಿಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ಇಲ್ಲೆಲ್ಲೋ ಒಂದು ಕಡೆ ಯಾರದ್ದೋ ಮುಲಾಜಿಗೋಸ್ಕರ ಇವರು ತಮ್ಮಲ್ಲಿರ್ತಕ್ಕಂಥ ದಕ್ಷತೆಯನ್ನ ಮರ್ತಿದ್ದಾರೆ. ಅದನ್ನ ಫಸ್ಟ್ ಅವರು ಆತ್ಮ ವಿವೇಚನೆ ಮಾಡ್ಕೋಬೇಕಾಗತ್ತೆ, ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ ಅವರು ಪರಮೇಶ್ವರ್ ಸಾಹೇಬ್ರು. ಯಾಕೆಂತ ಹೇಳಿದ್ರೆ ಇದು ಒಂದೇ ಅಲ್ಲ, ಹಿಂದೆ ಇವರು ಕೆಲವೊಂದು ಕೇಸ್ಗಳಲ್ಲಿ ಇವರು ತಗೊಂಡಿರ್ತಕ್ಕಂಥ ಮೃದು ಧೋರಣೆ ಇದೆಯಲ್ಲ, ಅದು ಇವತ್ತು ಇವರಿಗೆ ಎಫೆಕ್ಟ್ ಹೊಡಿತಾ ಇರುವಂತದ್ದು. ನಾಳೆ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ, ಪೊಲೀಸ್ ಇಲಾಖೆ ಇದೆಯೋ, ಪೊಲೀಸರಿಗೆ ರಕ್ಷಣೆ ಕೊಡ್ಬೇಕು. ಇನ್ನು ರಿಸರ್ವ್ ಪೊಲೀಸ್ ಇಟ್ಕೊಂಡು ಇವರು ಅವರಿಗೆ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂತ ಪರಿಸ್ಥಿತಿ ತಂದಿಡ್ತಾ ಇದ್ದಾರೆ ಇವರು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಯಾರನ್ನೋ ಓಲೈಕೆಗೋಸ್ಕರ ಈ ರೀತಿಯಾಗಿ ಮಾಡುವಂತದ್ರಿಂದ ಈ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ಇದು ತಂದುಕೊಂಡಿರುವಂತ ಪರಿಸ್ಥಿತಿ, ಇದು ಇದಾಗಿದ್ದಲ್ಲ, ಉದ್ಭವಿಸಿದ್ದಲ್ಲ, ತಂದುಕೊಂಡಿರುವಂತ ಪರಿಸ್ಥಿತಿ. ಯಾರು ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ, ಕಠಿಣ ಕ್ರಮಗಳನ್ನು ತಗೋಬೇಕು. ಅದು ಬಿಟ್ಬಿಟ್ಟು ಕಠಿಣ ಕ್ರಮ ತಗೋತೀವಿ ಅಂತ CT ರವಿ ಮೇಲೆ ಕಠಿಣ ಕ್ರಮ ತಗೊಳಕ್ ಕೂಡ ಹೋಗ್ತಾರೆ. ಅದು ಬಿಟ್ರೆ ಇವ್ರು ಯಾವ ಕಠಿಣ ಕ್ರಮ ಎಲ್ಲಿ ತಗೋಬೇಕು ಅಲ್ಲಿ ತಗೊಳಲ್ಲ. ಅಲ್ಲಿ ಎಲ್ಲರ ಮೇಲೆ, ನಾಗರಿಕರ ಮೇಲೆ ಇವ್ರದ್ದು, ಅಂದ್ರೆ ನಾಗರಿಕರು ಅಂದ್ರೆ ಈ ರೀತಿ ಪುಂಡಾಟಿಕೆ ಮಾಡುವಂತವ್ರು ಏನಿದಾರಲ್ಲ ಅವ್ರ ಮೇಲೆ ಇವ್ರದ್ದು ಮೃದು ಧೋರಣೆ. ಯಾಕೆಂತ ಹೇಳಿದ್ರೆ ಕಾನೂನು ಗೃಹ ಇಲಾಖೆನ ಅವಾಗವಾಗ ಎಲ್ಲ ಜಪ ಮಾಡ್ತಾ ಇರ್ಲಿ ಜನ ಅಂತ ಇದ್ರೂ ಇರಬಹುದೇನೋ. ಯಾಕೆಂದ್ರೆ ಈ ರಾಜ್ಯ ಸರ್ಕಾರದಲ್ಲಿ ನಾವಿದೀವಿ ಅಂತ ತೋರ್ಸ್ಕೋಬೇಕಲ್ಲ. ಈಗ ನೀವು ಏನು ಇಲ್ದೇನೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಮೇಂಟೈನ್ ಮಾಡಿ ಈ ರಾಜ್ಯ ಸುಭಿಕ್ಷವಾಗಿ ಇಟ್ಟಿದ್ರೆ ಯಾರು ಅವರ ಕಾನೂನು ಗೃಹ ಇಲಾಖೆ ಚೆನ್ನಾಗಿ ನಡೀತವ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ತರ್ತಾ ಇದ್ರೆ ಗೃಹ ಇಲಾಖೆ ಅಂತ ಒಂದಿದೆ, ಅದಕ್ಕೂ ರಕ್ಷಣೆ ಬೇಕು ಅನ್ನುವಂಥ ಜನರಿಗೆ ಗೊತ್ತಾಗುತ್ತೆ. ಆ ರೀತಿ ಮೆಸೇಜ್ ಏನಾದ್ರು ಕೊಟ್ಟಿದಾರೋ ಗೊತ್ತಿಲ್ಲ. ಆದ್ರೆ ಈ ರಾಜ್ಯ ಚೆನ್ನಾಗಿತ್ತು, ಅದನ್ನ ಈ ವ್ಯವಸ್ಥೆಗೆ ತಗೊಂಡೋಗಿಟ್ಟಿದಾರಲ್ಲ, ಅದು ತುಂಬಾ ದುಃಖಕರವಾದ ಸಂಗತಿ. ಆಯ್ತಾ, ಇಲ್ಲಿ ಒಂದು ಹೇಳೋದೊಂದು ಮಾಡೋದೊಂದು, ಪ್ರತಿಯೊಬ್ಬರು ಅವರ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರು ಸಮೇತ ಹೇಳೋದೊಂದು ಮಾಡೋದೊಂದು, ಈ ರೀತಿ ಪರಿಸ್ಥಿತಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ಹಳಿ ತಪ್ಪಿರಂಗ್ ನೋಡ್ಕೋಬೇಕಾಗಿರೋದು ನೀವೇ. ಅಲ್ಲ, ಹಳಿ ನಾವಲ್ಲ, ನನ್ನ ಸಂಕಟ ಇಲ್ಲೇ ಆಗೋದು. ಒಂದ್ ನಿಮಿಷ, ವಿರೋಧ ಪಕ್ಷವಾಗಿ ನೀವು ಹೇಳ್ತಾ ಇದ್ರೆ ಹಳಿ ತಪ್ಪದೆ ಇರೋ ನೋಡ್ಕೊಬೇಕಾಗಿದ್ದು ನಾವೇನಾರು ಅದನ್ನ ಕೇಳಕ್ ಹೋದ ತಕ್ಷಣ ನಮ್ಮ ಮೇಲೆ ತಿರುಗ್ತಾರೆ, ನಮ್ಮ ಮೇಲೆ ಇಲ್ಲಿ ಇರಬರ ಆಪಾದನೆಗಳನ್ನು ಮಾಡ್ತಾರೆ, ನಮ್ಮ ಮೇಲೆ ಇಲ್ಲದೆ ಇರೋ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತಗಳ ಮೇಲೆ. ಇದು ಅಂದ್ರೆ ವಿರೋಧ ಪಕ್ಷ ಮಾತಾಡಬಾರ್ದು. ವಿರೋಧ ಪಕ್ಷ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇವ್ರು ಮಾಡುವಂತದ್ದು ಜನರು ಬಿಡಕ್ ಹೋಗೋದಿಲ್ಲ. ಇದು ಪರಿಸ್ಥಿತಿ. ಬೇರೆ ಪಕ್ಷದವ್ರು ಕೇಳ್ತಾ ಇಲ್ಲ. ಈಗ JDS ಅವ್ರು ಮಾತಾಡಕ್ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಯಾವ್ದೋ ಒಂದು ಎತ್ಕೊ ಬರ್ತಾರೆ, ಯಾವ್ದೋ ಒಂದು ಹಳೆ ಕೇಸ್ ಎತ್ಕೊಂಡ್ ಕುತ್ಕೋತಾರೆ, ಓ ಹಿಂಗಾಯ್ತು ಅಂತ. ಇನ್ನೊಂದು ಏನ್ ಗೊತ್ತಾ, ಮಾತು ಎತ್ತಿದ್ರೆ ಸಾಕು, BJP ಅವ್ರು ಹಂಗ್ ಮಾಡಿದ್ರು, BJP ಅವ್ರು ಹಿಂಗ್ ಮಾಡಿದ್ರು, BJP ಅವ್ರು ಆ ಹಗರಣ ಮಾಡಿದ್ರು ಅಂತ. ಯಾಕೆ ಇವ್ರು ಈಗ ಕುತ್ಕೊಂಡು ಏನ್ ಮಾಡ್ತಾ ಇದಾರೆ? ಇವ್ರು ಮಾಡ್ತಾ ಇರೋದು ಅದೇ. ಯಾಕೆ ವಾಲ್ಮೀಕಿ
ಹಗರಣ ನಡೀತೋ, ಸಾಲು ಸಾಲು ಹಗರಣಗಳು ನಡೀತಲ್ವಾ? ಯಾಕೆಂದ್ರೆ ಈ 1.5 ವರ್ಷದಲ್ಲಿ ಅಭಿವೃದ್ಧಿ ಏನಾಗಿದೆ ಅಂತ ಕೇಳಿದ್ರೆ ಹಗರಣ ಮಾಡಿದೀವಿ ಅಂತಾರೆ, ಕೈ ಎತ್ತಾರೆ. ಹಿಂಗೆ ನಾವು ಹಗರಣ ಮಾಡಿದೀವಿ ಅಂತ ಕೈ ಎತ್ತಾರೆ. ಇದು ಬಿಟ್ರೆ ನೀವು ಹಂಗೆ ಮಾಡಿದ್ರೆ ನೀವು ಇವತ್ತು ಅಧಿಕಾರದಲ್ಲಿ 139 136 ಏನೋ ಹೇಳ್ತಾ ಇದ್ದೀರಲ್ಲ, ಅಷ್ಟಿದ್ದವಾಗ ನೀವು ಅಧಿಕಾರ ಹಿಡ್ಕೊಂಡಿರೋರು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀರಾ, ರಾಜ್ಯದ ಅಭಿವೃದ್ಧಿ ಮಾಡಿದ್ದೀರಾ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಮಂತ್ರಿಗಳ ಏನು ಕಾಂಟ್ರಿಬ್ಯೂಷನ್ ಏನು, ಅಧಿಕಾರಿಗಳನ್ನು ಯಾವ ರೀತಿಯಾಗಿ ನಡೆಸ್ಕೊತಾ ಇದ್ದೀರಾ, ಯಾಕೆ ಅವ್ರನ್ನ ನೇಣು ಹಾಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ, ಟ್ರಾನ್ಸ್ಫರ್ ದಂಧೆಯಲ್ಲಿ ಯಾಕೆ ಅವ್ರ ಹತ್ರ ಹಣ ತಗೋತಾ ಇದ್ದೀರಾ, ಇದು ಪೊಲೀಸ್ ಇಲಾಖೆಯಲ್ಲೂ ಬಂದಿದೆ. ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಪೊಲೀಸ್ ಸ್ಟೇಷನ್ ನಡೆದಿದೆ. ಇಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಯಾಕೆ ಬಂದಿದೆ ಅಂದ್ರೆ ಎಲ್ಲೋ ಆಡಳಿತದಲ್ಲಿ ಬಿಗಿ ಇಲ್ಲದೆ ಇರುವಂತದ್ದು ಈ ರೀತಿಯ ಪರಿಸ್ಥಿತಿಗೆ ಕಾರಣ ಅನ್ನುವಂಥದ್ದು ಅವರು ಅವಲೋಕನ ಮಾಡ್ಕೋಬೇಕು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಸೈಯದ್ ಹಸೀನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್. ಕಾಂಗ್ರೆಸ್ ವಕ್ತಾರರು ಮಾತಾಡಬೇಕು. ಉದಯಗಿರಿ ಪ್ರಕರಣದಲ್ಲಿ BJPಯವರು ಅಥವಾ JDSನವರು ಮೈತ್ರಿ ಪಕ್ಷಗಳು ಹೆಂಗೆ ರಾಜಕೀಯ ಮಾಡ್ತಿದ್ದಾವೆ ನೋಡಿ, ಒಂದು ಸಮುದಾಯವನ್ನು ಇಟ್ಕೊಂಡು ಆ ಸಮುದಾಯದ ಒಂದು ವರ್ಗಗಳ ಮೇಲೆ ಇವತ್ತು ಬಳಕೆ ಮಾಡಿರೋ ಪದಗಳು ಪ್ರತಾಪ್ ಸಿಂಹ, ಅಶೋಕ್ ಎಲ್ಲ ನೋಡಿದ್ದೀವಿ. ನೋಡಿ, ಯಾರೋ ಮಾಡುವಂತಹ ಒಂದು ಘಟನಾವಳಿಗೆ ಬಹಳ ಮುಖ್ಯವಾಗಿ ನಾವು ಬೇಸಿಕ್ಕಿಗೆ ಹೋಗೋಣ. ಆ ಒಂದು ಪೋಸ್ಟ್ ಮಾಡಿದವನು ಕಾಕಿ ಚಡ್ಡಿ ಹಾಕೊಂಡು ಕೂತ್ಕೊಳ್ತಿದ್ದಲ್ಲ, ಕೈಲಿ ದೊಣ್ಣೆ ಇಟ್ಕೊಂಡು ಕೂತ್ಕೊಳ್ತಾ ಇದ್ನಲ್ಲ, ಅಂತ ಸಂಸ್ಕಾರ ಸಂಸ್ಕೃತಿನ ಇವ್ರ ಪಕ್ಷ ಇವರ ಅದು ಸಂತಾನದವ್ರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಒಂದು ಧರ್ಮಕ್ಕೆ ಪೈಗಂಬರ್ ಅವರಿಗೆ ಅವಮಾನ ಮಾಡುವಂಥ ಪೋಸ್ಟ್ಗಳನ್ನ ಹಾಕ್ತಾರೆ ಅಂತಂದ್ರೆ, ಅದಾದ್ಮೇಲೆ ಆತನ ಬಂಧನ ಆದ್ಮೇಲೆ ಯಾರು ಅಲ್ಲಿ ಕಲ್ಲೊಡಿದ್ರು ಅಥವಾ ಯಾರು ಗಲಾಟೆ ಮಾಡಿದ್ರು, 17 ಜನರು ಬಂಧನ ಆಗಿದೆಯಲ್ಲ, ಎಲ್ಲ ಮುಗಿದ್ಮೇಲೆ ತಿಳಿಯಾದಂಥ ವಾತಾವರಣನ ಪ್ರಕ್ಷುಬ್ಧ ಮಾಡುವಂಥದ್ದು, ಆ ಒಂದು ಇದ್ರ ಮೇಲೆ ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥದ್ದು, ಇದು ಮೊದಲು ಅಲ್ಲ, ಇದು ಕೊನೆನೂ ಅಲ್ಲ BJPಯವರಿಗೆ. ಅದಕ್ಕೊಂದು ಹೊಸ ಅಡಪ್ಪಾಗಿ ಕುಮಾರಸ್ವಾಮಿ ಅವರು ಸೇರ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ಆ ಉದಯಗಿರಿಗೆ ಹೋಗೋದಕ್ಕೆ ಮೊದಲು ಹೋಗಿ ಹಾಸನದಲ್ಲಿ ಏನು ನೆನ್ನೆ ಹೈಕೋರ್ಟಿಂದ ಬಂತಲ್ಲ 2000 ವಿಡಿಯೋ ಅಂತ 15,000 ಫೋಟೋ ಅಂತೆ ಪ್ರಜ್ವಲ್ ರೇವಣ್ಣಂದು, ಹೋಗ ಹೆಣ್ಮಕ್ಳುಗಳಿಗೆ ಸಾಂತ್ವನ ಹೇಳಿ, ಆಮೇಲೆ ಬಂದಿಲ್ಲಿ ಈ ಒಂದು ಸಮುದಾಯದ ವಿಚಾರನ ಮತ್ತಿನ್ನೊಂದು ನೀವು ಮಾತಾಡಿ. ಮತ್ತೆ BJPಯವರೇನೋ ಬೇಜಾನ್ ನಾಯಕರುಗಳು ಮಾತಾಡ್ತಿದ್ರು, ಅಲ್ಲಿ ಒಂದು ಸಮುದಾಯಕ್ಕೆ HIV ಸ್ಪ್ರೆಡ್ ಮಾಡೋದಕ್ಕೆ ಹೋಗಿದ್ನಲ್ಲ ನಿಮ್ ಶಾಸಕ ಮುನಿರತ್ನ, HIV ಇಂಜೆಕ್ಟ್ ಮಾಡಿ ಅಶೋಕ್ ಅವರೇ ಅಲ್ಲಿ ಮಾತಾಡ್ತಾ ಇದ್ರಲ್ಲ, ನಿಮಗೆ ಗುರಿ ಇಟ್ಕೊಂಡು ನಿಮ್ಗೆ HIV ಇಂಜೆಕ್ಟ್ ಮಾಡೋದಕ್ಕೆ ಹೋಗಿದ್ರಲ್ಲ ಮುನಿರತ್ನ, ಏನೋ ರಾಜೀನಾಮೆ ತಾಳ್ತೀನಿ ಅಂತಂದ್ರೆ ರೇಪ್ ಕೇಸ್ ಇದೆ ಆತನ ಮೇಲೆ, ಹನಿ ಟ್ರಾಪ್ ಕೇಸ್ ಇದೆ, ಏನ್ ಮಾಡಿದ್ರಿ? ಇದು ಇಂಪಾರ್ಟೆಂಟ್ ಅಲ್ವಾ? ಇನ್ನ ಇವ್ರ ಆಳ್ವಿಕೆನಲ್ಲಿ KJ ನಹಳ್ಳಿ DJ ನಹಳ್ಳಿ ನೀವು ಮಾತಾಡಿದ್ರಲ್ಲ ಸ್ವಾಮಿ, KJ ಹಳ್ಳಿ DJ ಹಳ್ಳಿ ಏನು ಘಟನಾವಳಿಗಳಾಯ್ತಲ್ಲ, ಇವ್ರದೇ ಆಳ್ವಿಕೆನಲ್ವಾ? ಒಂದ್ ನಿಮಿಷ ಸಭ್ಯತೆ ಇಟ್ಕೊಳ್ಳಿ. KJ ಹಳ್ಳಿ DJ ಹಳ್ಳಿ ಇವ್ರದೇ ಸರ್ಕಾರ ಇತ್ತಲ್ವಾ? ಏನ್ ಕಠಿಣ ಕ್ರಮ ತಗೊಂಡ್ರು? ನಿಮ್ ಸರ್ಕಾರ ಇದ್ದಾಗ ಅವತ್ತು ಆ ಸ್ಟೇಷನ್ ಮೇಲೆ ಆ ರೀತಿ ದಾಳಿ ಇದೆಲ್ಲ ಆಯ್ತಲ್ವಾ? ಮತ್ತಿನ್ನೊಂದು ಇವರ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಪಬ್ ಮೇಲೆ ದಾಳಿ ಮಾಡಿದ್ರು, ಆಮೇಲೆ ಚರ್ಚ್ ಮೇಲೆ ದಾಳಿ ಮಾಡಿದ್ರು. ಮೇಡಮ್, ಪಬ್ಬಿನ ದಾಳಿ ವಿಚಾರಕ್ಕೆ ಕೇಳೋದಕ್ಕೆ ಬಂದ್ರೆ ಅದು ಬಹಳ ಸೂಕ್ಷ್ಮವಾಗಿ ಮಂಗಳೂರು ವಿಚಾರಕ್ಕೆ ಬಂದ್ರೆ ಯಾವುದು ಯಾವುದು ಬುರ್ಕಾ ಹಿಜಾಬು ಅಂದ್ರೆ ಪಾಪ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕ್ತಾರೆ, ಹಾಕ್ಬಾರ್ದಂತವ್ರಿಗೆ. ಇನ್ನು ಪಬ್ಬಿಗೆ ಹೋದ್ರೆ ಅರೆ ಬರೆ ಬಟ್ಟೆ ಹಾಕ್ತಾರಂತೆ, ಹಂಗೆ ಹಾಕ್ಬಾರ್ದಂತೆ. ಏನು ಮತ್ತೆ ಸೊಪ್ಪು ಕಟ್ಕೊಂಡು ನಾವು ಯಾವ ಯುಗದಲ್ಲಿದ್ದೀವಿ? ಕಾಡು ಮನುಷ್ಯ ನಾವು ಅಂತ ಕಪ್ಪಿಗಳು ಇವರು. ಇವರಿಗೆ ಮನುಷ್ಯ ಹೆಂಗ್ ಬದುಕೋದು? ಮನುಷ್ಯ ಗಡ್ಡ ಬಿಟ್ರು ಪ್ರಾಬ್ಲಮ್ಮು, ಟೋಪಿ ಹಾಕಿರೋ ಪ್ರಾಬ್ಲಮ್ಮು, ಬುರ್ಕ ಹಾಕಿರೋ ಪ್ರಾಬ್ಲಮ್ಮು, ಅರೆ ಬರೆ ಬಟ್ಟೆ ಹಾಕಿರೋ ಪ್ರಾಬ್ಲಮ್ಮು. ಎಂಥ ವಿಚಿತ್ರ ಜನರು ಇವರು ಈ ಪಕ್ಷಗಳಲ್ಲಿ ಅಂತಂದ್ರೆ ಇದು ನಾವು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮತ್ತೆ ಅದೇ ಟೈಮಲ್ಲಿ ಜಟ್ಕಾ ಅಂತೆ, ಹಲಾಲ್ ಅಂತೆ, ಬರೀ ಇಂಥ ಒಂದು ಕುಚೇಷ್ಟಗಳನ್ನೇ BJP ಇಲ್ಲಿ ತನಕ ಮಾಡ್ಕೊ ಬಂದಿರೋದು. ಏನೋ ಬೇಜಾನ್ ಹೇಳ್ತಾ ಇದ್ರು ಮೇಡಮ್, ಕರ್ನಾಟಕದಲ್ಲಿ BJP ಆಳ್ವಿಕೆನಲ್ಲಿ ಏನು 19ರಿಂದ 23 ಒಟ್ಟು 20,455 ರೌಡಿ ಶೀಟರ್ಗಳನ್ನ ವಾಪಸ್ ತಗೊಂಡಿದ್ದಾರೆ. ಎಲ್ಲಿಗೆ ಬಿಡ್ತಾರೆ ಅವರೆಲ್ಲ? ಬಹಳ ಮುಖ್ಯವಾಗಿ ನೋಡ್ಬೇಕಂತಂದ್ರೆ ಮಂಡ್ಯದ ಒಬ್ಬ ರೌಡಿ ಶೀಟರ್ ಹೋಗಿ ಈ ದೇಶದ ಘನವಿತ್ತ ಪ್ರಧಾನಿಯವ್ರನ್ನ ಕೈ ಮುಗಿದು ವೆಲ್ಕಮ್ ಮಾಡ್ತಾರೆ. ಎಂಥ ದೌರ್ಭಾಗ್ಯ BJPದು. ಈ ಪರಿಸ್ಥಿತಿನಲ್ಲಿ ಅವ್ರು ಇರ್ತಕ್ಕಂಥದ್ದು. ಜೊತೆಗೆ ಮೇಡಮ್ 2019ರಲ್ಲಿ ಯಾವೆಲ್ಲ ಒಂದು ಏನೋ ರೌಡಿ ಶೀಟರ್ನ ಹೇಳಿದೆ. 19ರಲ್ಲಿ 2,195 ಜನರು, 2020ರಲ್ಲಿ 1,718, 2021ರಲ್ಲಿ 8,062, 2022 3,314, 2023ರಲ್ಲಿ 7,361 ರೌಡಿ ಶೀಟರ್ ಪ್ರಕರಣಗಳನ್ನ ಕೈ ಬಿಟ್ಟಿದ್ದಾರೆ. ಮತ್ತೆ ಇವರ ಆಳ್ವಿಕೆಯ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಗುಂಪು ಘರ್ಷಣೆ, ಹಿಂದೂ ಮುಸ್ಲಿಂ ಗಲಾಟೆಗಳು, ಇತರ ಗಲಾಟೆಗಳು, ಒಟ್ಟು 2,000 ಪ್ರಕರಣಗಳು BJP ಆಳ್ವಿಕೆನಲ್ಲೇ ನಡೆದಿರ್ತಕ್ಕಂಥದ್ದು. ಲವ್ ಜಿಹಾದ್ ಅಂತ ಗಲಾಟೆ ಮಾಡಿಸುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಇವರೇನೆ. ಇವರು ಇವತ್ತಿನ ತನಕ
ಈಗ 11 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದ್ರು. ನರೇಂದ್ರ ಮೋದಿ ಅವರ ಕೊಡುಗೆ ಇಂಥದ್ದು. ಓಟ್ ಮಾತ್ರ ಮೋದಿ ಅವ್ರ ಮುಖ ನೋಡಾಕಿ ಹಾಕಿದ್ಮೇಲೆ 11 ವರ್ಷ ಆದ್ರೂ ಒಬ್ಬ ಬಿಜೆಪಿ ಸಂಸದರು ಮಾತಾಡ್ಲಿಲ್ಲ. ಇವಾಗ ಅವ್ರು ಬರುವಂತದ್ದು ಈ ರೀತಿಯಾದಂತ ಸಾಕಾಗಿದೆ ಮೇಡಮ್. ಈ ದೇಶ ನೋಡಿ 1990 ಇಸ್ವಿಯಿಂದ ಹಿಡಿದು 2024 ತನಕ ರಾಮ 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 ಅಂತೇಳಿ ಜನಗಳ ಮಧ್ಯೆ ಆ ಒಂದು ಬಾಬ್ರಿ ಮತ್ತೆ ರಾಮ ಮಂದಿರ ವಿಷಯವನ್ನೇ ತಗೊಂಡು ಸಾಧನೆ ಹೇಳಲಿಲ್ಲ. ಕೊನೆಗೆ ಕಟ್ಟಿದ ರಾಮ ಮಂದಿರ ಸೋರ್ತಾ ಇರ್ತಕ್ಕಂಥದ್ದು ನಮ್ಮ ದುರ್ದೈವ. ಆದ್ರೆ ಇವತ್ತು ರಾಮನ ಹೆಸರಲ್ಲಿ ಹಳ್ಳಿ ನಮ್ಮೂರ್ ಕಡೆ ಎಲ್ಲ ಬಂದಿದ್ರು ಮೇಡಮ್. ಇಟ್ಕೆ ಕೊಟ್ರು, ದುಡ್ಡು ಕೊಟ್ರು, ಅಕ್ಕಿ ಕೊಟ್ರು, ಎಲ್ಲಾ ಕೊಟ್ರು. 40,000 ಕೋಟಿ ರೂಪಾಯಿ ಫಸ್ಟ್ ಕಟ್ಟಿದ ರಾಮ ಮಂದಿರ ಅಲ್ಲ, ದೆಹಲಿನಲ್ಲಿ ಬಿಜೆಪಿ ಕಚೇರಿ. ಭಾವನಾತ್ಮಕವಾಗಿ ನೀವು ನಮ್ಮನ್ನ ಎಷ್ಟು ದಿನ ಅವಿವೇಕಿಗಳನ್ನಾಗಿ ಮಾಡೋದು ಹೋಗ್ತಾ ಇದ್ದೀರಾ. ಜನ ಬುದ್ಧಿವಂತರಾಗಿದ್ದಾರೆ. ಅದಕ್ಕೆ ನಿಮ್ಮನ್ನ ಆ ಸ್ಥಿತಿಗೆ ತಗೊಂಡೋಗಿ ದೂಡಿರ್ತಕ್ಕಂಥದ್ದು. ಇವತ್ತು 2 ಬೈ ಎಲೆಕ್ಷನ್ ಆಯ್ತು. ಉದಾಹರಣೆಗೆ ನಮ್ಮ ಸರ್ಕಾರ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತೋದ್ರಲ್ಲ. ಯಾಕೆ? ನಿಮ್ಮ ಈ ರೀತಿಯಾದಂತ ಉಡಾಫಿಯಾದಂತ ರಾಜಕೀಯವನ್ನು ನೋಡಿ ಇವತ್ತು ಮೂಡ ಅಂತ ಇದ್ರು. ಆ ಮೂಡ ವಿಚಾರದಲ್ಲಿ ಯಾವ ತರ ಎಲ್ಲ ಹೋದ್ರು, ಹೊಡೆದಾಟಗಳು ಮಾಡ್ಕೊಂಡ್ರು. 2 ಟೀಮ್ ಆಗಿ ಬಿಜೆಪಿನೇ ಒಡೆದೋಯ್ತು. ಇವತ್ತು ಅವರು ಬರೀ ಇಲ್ಲೆಲ್ಲೋ ಕಲ್ಲೆಸ್ರು ಅವ್ರು ಸಗಣಿನೇ ಚಾಟ್ಕೊಳ್ತಿದ್ದಾರೆ. ಯತ್ನಾಳು, ಪ್ರತಾಪ್ ಸಿಂಹ, ಇನ್ನ ಸಿದ್ದೇಶು, ಹರೀಶ್ ಅವರು ಜೊತೆಗೆ ಇದ್ರಲ್ಲ. ಎಲ್ಲಿ ಮೇಡಮ್ ಯತ್ನಾಳ್ ಅವರು ನನ್ಗೆ ಕಾಣಿಸ್ಲಿಲ್ಲ, ಕಾಣಿಸ್ಲಿಲ್ಲ, ರಮೇಶ್ ಜಾರಕಿಹೊಳಿ ಅವ್ರು ಕಾಣಿಸ್ಲಿಲ್ಲ, ಹರೀಶ್ ಅವ್ರು ಕಾಣಿಸ್ಲಿಲ್ಲ, ಸಿದ್ದೇಶ್ ಅವರು ಕಾಣಿಸ್ಲಿಲ್ಲ. ಇವತ್ತು ಪ್ರತಾಪ್ ಸಿಂಹ ಬಂದಿದ್ದಾರೆ, ಒಬ್ಬೊಬ್ಬರಾಗಿ ಬರ್ತಾರೆ, ಜೊತೆಯಾಗಿ ಬರ್ತಾರೆ, ನಿಮ್ ವಿರುದ್ಧ ಹೋರಾಟ ಮಾಡ್ತಾರೆ ಮೇಡಮ್. ಆ ಬರೋರ್ನೆಲ್ಲ ಆಯ್ತು. ಪ್ರತಾಪ್ ಸಿಂಹ JDS ವಕ್ತಾರರು ಇಲ್ಲೇ ಇದಾರಲ್ಲ, ಏನೋ ಮುಸ್ಲಿಮ್ರು ಅಂದ್ರೆ ಮಕ್ಳು ಹುಡ್ಸೋದಂತವ್ರು ಜನ್ಮ ಪೂರ್ತಿ ಅಂತೇನೇನೋ ಬಹಳ ಹೇಯವಾದ ಹೇಳಿಕೆಗಳನ್ನ ಕೊಟ್ಟಿದಾರಲ್ಲ. ಕುಮಾರಸ್ವಾಮಿ ಅವರು ಇದಕ್ಕೇನು ಸಮರ್ಥನೆ ಕೊಡ್ತಾರೆ? ಜಾತ್ಯತೀತ ಪಕ್ಷ ಅಲ್ವಾ? ಆರುಷಕ್ ಅವರ ಹೇಳಿಕೆಗಳಿಗೆ ಕುಮಾರಸ್ವಾಮಿ ಅವರು ಏನು ಹೇಳಿಕೆ ಕೊಡ್ತಾರೆ? ಹೆಸರಿಗೆ ಮಾತ್ರ ಜಾತ್ಯತೀತ ಪಕ್ಷ ಆಗಿ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿಲ್ವಾ ಕುಮಾರಸ್ವಾಮಿ ಅವರೇ? ಈ ರೀತಿಯಾದಂತ ವಿಚಾರಗಳನ್ನ ಹೌದು ನಾನು ನೋಡಿದೆ ಮೇಡಮ್. ಇನ್ನ ಅವರು ವಿಜಯೇಂದ್ರ ಬೆಂಗಳೂರು ಮುಟ್ಟೋದ್ರೊಳಗಡೆ ವಿಜಯೇಂದ್ರರವರಿಗೆ ಮತ್ತೆ ಅಪ್ಪಾಜಿ ಅವರಿಗೆ ಅವರು ಬಳಸುವಂತ ಪದಗಳಿದೆಯಲ್ಲ, ನಿಮ್ ಚಾನಲ್ ಅಲ್ಲೇ ನಾಳೆ ಬೆಳಗ್ಗೆ ಹೊತ್ತಿಗೆ ನೀವೇ ಪ್ರಸಾರ ಮಾಡ್ತೀವಿ. ಮತ್ತೆ ಸಾಯಂಕಾಲ ಇಲ್ಲಿ ಬಂದು ನಮ್ಮನ್ನು ಕೂರಿಸ್ಕೊಳ್ತೀರಾ. ಏನದು ಬಣ ಬಡಿದಾಟ ಅಂತ ನಮಗೂ ಮಾತಾಡಿ ಸುಸ್ತಾಗಿ ಹೋಗಿದೆ ಮೇಡಮ್. ಇನ್ನು ಅಂಕಿ ಅಂಶಗಳು ತುಂಬಾ ಇದೆ. ಎಷ್ಟು ಕೊಲೆಗಳಾಗಿದೆ ಇವ್ರ ಆಳ್ವಿಕೆನಲ್ಲಿ, ಎಷ್ಟು ಅತ್ಯಾಚಾರ ಆಗಿದೆ, ಎಷ್ಟು ಸುಲಿಗೆ ಆಗಿದೆ, ಎಷ್ಟು ದುಂಬಿ ಆಗಿದೆ, ಎಷ್ಟು ಗಾಂಜಾ ಪ್ರಕರಣಗಳಿದೆ. ಅಂಕಿ ಅಂಶದ ಸಮೇತ ನೀವು ನನಗೆ ಮುಂದೆ ಅವಕಾಶ ಕೊಟ್ಟರೆ ಹೇಳ್ತೀನಿ ಮೇಡಮ್. ರೈಟ್ ಸೈಯದ್ ಅವರೇ, ನೀವು ಹೇಳಬೇಕು ನೋಡಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಏನೇ ಪಡ್ಕೋಬೇಕು ಅಂದರೆ ಹೋರಾಟ ಮಾಡಿ ಪಡ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಆರೋಪದ ನಡುವೆ ಈ ಆರಕ್ಷಕರ ವಿಚಾರಕ್ಕೆ ಬರೋದಾದರೆ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಒಂದು ಡಬಲ್ ಸ್ಟ್ಯಾಂಡರ್ಡ್. ಒಂದಷ್ಟು ಜನ ಪೊಲೀಸ್ ಪರವಾಗಿ ನಿಂತ್ಕೋತಾರೆ, ಇನ್ನೊಂದಷ್ಟು ಜನ ಇಲ್ಲ ಅನ್ನುವಂಥ ಸಿಚುವೇಶನ್ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಉದಯಗಿರಿ ವಿಚಾರಕ್ಕೆ ಬಂದಾಗ ಅಲ್ಲಿ ನಡೆದಿರೋವಂಥ ಘಟನೆ ನಾವು ಪಕ್ಕಾ ಖಂಡಿಸ್ತೀವಿ. ನೋಡಿ, ತಪ್ಪು ಯಾರೇ ಮಾಡಿರಲಿ, ಮೇ ಬಿ ಹಿ ಈಸ್ ಎ RSS ಪರ್ಸನ್, ಅದೇ ಮುಸ್ಲಿಂ, ತಪ್ಪು ಮಾಡೋದು ಶಿಕ್ಷೆ ಆಗಲೇಬೇಕು. ಆವತ್ತು ಆ ವ್ಯಕ್ತಿ ಒಂದು ಪೋಸ್ಟ್ ಹಾಕಿದ್ದಾನೆ. ಇನ್ನು ಮಾಧ್ಯಮದಲ್ಲಿ ಏನಂದ್ರು ಉರ್ದು ಅಂದರು. ಲೆಟ್ ಮಿ ಕ್ಲಿಯರ್ ಇಟ್, ಅದು ಉರ್ದು ಅಲ್ಲ, ಅರಬಿಕ್. ಅರಬಿಕಲ್ಲಿ ನಮ್ಮ ಅಲ್ಲಾ ಮೊಹಮ್ಮದ್ ಪ್ಲಸ್ ಆ ಪವಿತ್ರ ಗ್ರಂಥದ ನಮ್ಮ ಖುರಾನಿಂದು ಆ ವರ್ಡಿಕ್ಸ್ ಇದೆಯಲ್ಲ, ಆ ವರ್ಡ್ಸು ಅವ್ರ ಮೈ ಮೇಲೆ ಯೂಸ್ ಮಾಡಿರೋಂಥ ವಿಷಯ ಅದು. ನೋಡಿ ಮೇಡಮ್, ಅದು ತಪ್ಪು. ಫಸ್ಟ್ ಆಫ್ ಆಲ್ ಇವತ್ತು ಯಾರು ಅಲ್ಲಿ ಇದು ಮಾಡೋಕ್ಕೆ ಹೋಗಿದಾರೋ ಅವರು ಅರ್ಥ ಮಾಡ್ಕೋಬೇಕು. ಯಾವತ್ತು ಮುಸ್ಲಿಮ್ಸು ಯಾವ ಹಿಂದೂ ದೇವರನ್ನು ಗೌರವ ಇಲ್ದಂಗೆ ಮಾತಾಡಿಲ್ಲ, ಪ್ಲಸ್ ಅವ್ರಿಗೆ ಅವಮಾನ ಆದಂಗೆ ಯಾವುದು ಪೋಸ್ಟ್ ಹಾಕಿಲ್ಲ. ಇದು ಹಾಕೋದು ಮೊದಲನೇ ತಪ್ಪು. ಆಮೇಲೆ ನಮ್ಮ ಕಡೆಯವರು ಒಂದು ತಪ್ಪು ಏನು ಮಾಡಿದ್ದಾರೆ, ಅವ್ರಿಗೆ ಅರೆಸ್ಟ್ ಮಾಡಿದ ಮೇಲೆ ಸುಮ್ಮನಿರಬೇಕಾಗಿತ್ತು. ಅಲ್ಲಿ ಹೋಗಿ ಗಲಾಟ ಮಾಡಿದ್ದು, ಕಲ್ಲು ತೂರಾಟ ಮಾಡಿದ್ದು, ಇದು 100% ತಪ್ಪು. ನಾನು ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಯಾವತ್ತು ನಿಮ್ಮ ರಕ್ಷಣೆ ಕೊಡೋರಿಗೆ ಹೌದು ನೀವು ಹಲ್ಲೆ ಮಾಡಿದ್ರೆ ನಾಳೆ ನಿಮ್ಗೆ ರಕ್ಷಣೆ ಕೊಡೋರು ಯಾವ? ಪ್ಲಸ್ ಇವಾಗ ನಮ್ಮವರಾಗಲಿ ಬೇರೆಯವರಾಗಲಿ ಈ ಜನರಿಗೆ ಪ್ರಚೋದನೆ ಕೊಡ್ತಾರಲ್ಲ, ಫುಲ್ ಜೋಶಲ್ಲಿ ಸ್ಪೀಚ್ ಕೊಟ್ಬಿಡ್ತಾರೆ, ಹುಡುಗರಿಗೆ ಅರ್ಥ ಆಗಲ್ಲ, ಎದ್ಬಿಡ್ತಾರೆ. ಇವತ್ತು ಅವ್ರು ಅರೆಸ್ಟ್ ಆಗಿದ್ದಾರೆ, ಅವ್ರ ತಂದೆ ತಾಯಿ ಗಳೋ ಅಂತ ಇದ್ದಾರೆ. ಇದನ್ನ ಇವ್ರಿಗೆ ಬಿಡಿಸೋರು ಯಾರು? ದುಡ್ಡು ಖರ್ಚು ಮಾಡೋರು ಯಾರು? ಸುಮ್ಮನೆ ಆಗಲ್ಲ. ಲಾಯರ್ ಫೀಸು, ಆಮೇಲೆ ಅದು ಇದು. ಆವಾಗ ನಮ್ಮ ಫ್ರೆಂಡು, ನಮ್ಮ ವಕ್ತಾರರು, ಕಾಂಗ್ರೆಸ್ ಅವರು ಒಂದು ಮಾತಂದರು. ಏನಂದರೆ DJ ಹಳ್ಳಿ ಬಗ್ಗೆ ಮಾತಾಡಿದ್ರು. ನಾನು ಸುಮಾರು ಸಲ ಹೇಳಿದ್ದೀನಿ, DJ ಹಳ್ಳಿ ಟೈಮಲ್ಲಿ ಮೇ ಬಿ ಇಟ್ ವಾಸ್ BJP ಗೌರ್ಮೆಂಟ್. ಆದರೆ ರೆಸ್ಪಾನ್ಸಿಬಲ್ ಪರ್ಸನ್
ಮಿಸ್ಟರ್ ಸಂಪತ್ ರಾಜ್ ಕಾಂಗ್ರೆಸ್ ಮೇಯರ್. ನೋ ಮೇಡಮ್, ಅವ್ರು ಬಂಧನ ಆಗಿಲ್ಲ. ಮೇಡಮ್ ಲೆಟ್ ಮಿ ಕಂಪ್ಲೀಟ್. ವ್ಯಕ್ತಿಗತ ಮೇಡಮ್ ಲೆಟ್ ಮಿ ಕಂಪ್ಲೀಟ್. ಇವತ್ತು ವಿತ್ ಕ್ಲಿಯಾರಿಟಿ ಕೊಡ್ತೀನಿ. ಲೆಟ್ ಮಿ ಹಿಯರ್ ಹಿಮ್ಸೆಲ್ಫ್ ಪ್ಲೀಸ್. ಟೆಲ್ ಹಿಮ್ ನಾಟ್ ಟು ಡಿಸ್ಟರ್ಬ್ ಮಿ. ಮಿಸ್ಟರ್ ಎಕ್ಸ್ ಮೇಯರ್ ಸಂಪತ್ ರಾಜ್, MLA ಯಾರು? ಕಾಂಗ್ರೆಸ್ MLA ಅಖಂಡ ಶ್ರೀನಿವಾಸ್ ಮೂರ್ತಿ. ಹೌದಾ ಮೇಡಮ್? 3 ದಿನದ ಹಿಂದೆ ಕೋರ್ಟಲ್ಲಿ ಹಿಯರಿಂಗ್ಸ್ ಇತ್ತು. ಇದೇ ಅಖಂಡ ಶ್ರೀನಿವಾಸ್ ಮೂರ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ 4 ಜನ, ಸಂಪತ್ ರಾಜ್, ಜಾಕೀರ್, ಆಮೇಲೆ ಇನ್ನಿಬ್ಬರು, ನನಗೆ ಹೆಸರು ನೆನಪು ಬರ್ತಾ ಇಲ್ಲ, ಇವ್ರು 4 ಜನ ತಪ್ಪಿತಸ್ಥರು. ಬೇರೆಯವ್ರ ಮೇಲೆ ಯಾರ ಮೇಲೆ ಕೇಸ್ ಹಾಕಿದಾರೋ ಅವ್ರು ಅಮಾಯಕರು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ 15ನೇ ತಾರೀಕು ಹಿಯರಿಂಗ್ ಇದೆ. ಬೇಕಾದರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದು ಕೊಡ್ತೀನಿ ನಿಮಗೆ. ಗಾಟ್ ಇಟ್. ಆಯಿತಾ ಮೇಡಮ್? ಒಂದು. ನೆಕ್ಸ್ಟ್ ಕುಮಾರಸ್ವಾಮಿ ಹಾಸನ್ ಪ್ರಜ್ವಲ್ ಅಂದರು. ಮೇಡಮ್ ಅವರೇ, ಕುಮಾರಸ್ವಾಮಿ ಏನಾದರೂ ಮಾತಾಡೋಕ್ಕೆ ಪಾಪ ಹೆಣ್ಮಕ್ಳಿಗೆ ಯಾರು ಅವಮಾನ ಮಾಡಿರೋದು, ಯಾರು ಮಾಡಿಸಿರೋದು, ಪೆನ್ಡ್ರೈವ್ಗಳು ಯಾರು ಮಾಡಿಸಿರೋದು, ಇಡೀ ಕರ್ನಾಟಕಕ್ಕೆ ಹಂಚಿಕೆ ಯಾರು ಮಾಡಿಸಿರೋದು ಅದೆಲ್ಲರೂ ಗೊತ್ತಿರೋಂಥ ವಿಷಯ. ಓಪನ್ ಆಗಿ ಹೇಳಿ ಅಂದರೆ ಓಪನ್ ಆಗಿ ಹೇಳ್ತೀನಿ. ಐ ಡೋಂಟ್ ಕೇರ್ ಫಾರ್ ಎನಿವನ್. ಆಯಿತಾ ಮೇಡಮ್? ಮುಸಲ್ಮಾನರು ಪರ ಕಾಂಗ್ರೆಸ್ ಆಲ್ವೇಸ್ ಬೆನ್ ತಟ್ತಾರೆ, ಮೈ ಬ್ರದರ್ಸ್ ಅಂತ. ಆಯಿತಾ? ಈ ಕಾಂಗ್ರೆಸ್ ಅವರು ಇಲ್ಲಿವರೆಗೂ ಮುಸಲ್ಮಾನರು ಬಳಸ್ಕೊಂಡು ಅವ್ರ ಓಟನ್ನ ಬಳಸ್ಕೊಂಡು ಗೆದ್ದಿದ್ದಾರೆ. ಇದೇ DJ ಹಳ್ಳಿ ಸರ್ಕಲ್, ಕ್ಯಾನಿರಿ ರೋಡ್ ಸರ್ಕಲಲ್ಲಿ ಮಿಸ್ಟರ್ ರಾಹುಲ್ ಗಾಂಧಿ ಬಂದಿದ್ರು, DK ಶಿವಕುಮಾರ್ ಸಾಹೇಬ್ರಿದ್ರು. ಏನು ಸ್ಟೇಟ್ಮೆಂಟ್ ಕೊಟ್ಟರು ಮೀಟಿಂಗಲ್ಲಿ? ನಾವು ಪವರ್ ಬಂದಿದ್ದು 3 ತಿಂಗಳ ಒಳಗಡೆ ಎಲ್ರಿಗೂ ಬಿಡಿಸ್ತೀವಿ ಅಂದರು. ಆದರೆ ಇದೇ ಸ್ಟುಡಿಯೋದಲ್ಲಿ ನಮ್ಮ ವಕ್ತಾರರು ಏನಂದರು? ವಿ ಡೋಂಟ್ ಸಪೋರ್ಟ್ ದ ಕ್ರಿಮಿನಲ್ಸ್ ಅಂದರು. ಆಯಿತಾ ಮೇಡಮ್? ಇನ್ನು ಅಜಾ ವಿಚಾರ, ಹಿಜಾಬ್ ವಿಚಾರ, ಬೀಫ್ ಬ್ಯಾನ್ ವಿಚಾರ, ಹಲಾಲ್ ವಿಚಾರ BJP ಅವ್ರು ಮಾಡಿದ್ರು. ಅಗ್ರೀಡ್. ನೀವು ಇಲ್ಲಿವರೆಗೂ 2 ವರ್ಷ ಆಯಿತು, ಸಂಪೂರ್ಣ ಬಹುಮತ ಇದೆ ನಿಮಗೆ. ಏನು ಮಾಡಿದ್ರಿ? ಒಂದು ಬಿಲ್ ಕ್ಯಾನ್ಸಲ್ ಮಾಡಿದ್ರ. 4% ಮುಸ್ಲಿಂ ರಿಸರ್ವೇಷನ್ ದೇವೇಗೌಡ ಅಪ್ಪಾಜಿ ಅವ್ರು ಕೊಟ್ಟಿದ್ರು, ಸನ್ಮಾನ್ಯ ಮಾಜಿ ಪ್ರಧಾನಿ. ಆ ರಿಸರ್ವೇಷನ್ ನೀವು ರೀಸ್ಟೋರ್ ಮಾಡಿದ್ರ, ಮತ್ತೆ ವಾಪಸ್ ತಂದ್ರ? ಬೇರೆ ಹೇಳ್ತೀರಿ ಮುಸ್ಲಿಂ ಬ್ರದರ್ಸ್, ಕಾಂಗ್ರೆಸ್ ಆಲ್ವೇಸ್ ಮುಸ್ಲಿಂ ಪರ. ಎಲ್ಲಿ ಹಂಗೆ ಹೇಳಿ ಹಳ್ಳಕ್ಕೆ ತಳ್ತಾ ಇದ್ದಾರೆ ನಮ್ಮನ್ನ ಬೇರೆಯವ್ರ ಕಣ್ಣಲ್ಲಿ ದ್ವೇಷಗಳ ತರ ಮಾಡಿಸ್ತಾ ಇದ್ದಾರೆ. ಅಲ್ಲ, ಕಡೆ ಪಕ್ಷ ಇನ್ನೊಂದು ಸಣ್ಣ ಪಾಸ್ ತಗೊಂಡು, ಈಗ ಕಡೆ ಪಕ್ಷ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಹೆಸರನ್ನೇ ಹೇಳ್ಬೇಡ. ಈಗ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ, UT ಖಾದರ್ ಅವರು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ. JDS ಅಂದಾಗ CM ಇಬ್ರಾಹಿಂ ಅವ್ರನ್ನ ಮನೆ ಕಳಿಸ್ತಾರೆ, ಅಪಮಾನ ಮಾಡ್ತಾರೆ. ಈ ಸಿಚುವೇಶನ್ JDS ಕೊಡ್ತಾ ಇದೆ, ಜಾತ್ಯತೀತ ನಿಲುವನ್ನು ಹೊಂದಿರುವಂಥ JDS. ಇದೇ CM ಇಬ್ರಾಹಿಂ JDS ಇಂದ ಬಂದವರು. ಸನ್ಮಾನ್ಯ CM ಅವರು JDS ಇಂದ ಬಂದವರು. ರೋಷನ್ ಬೇಗ್ JDS ಇಂದ ಬಂದವರು. ಜಮೀರ್ ಅಹಮದ್ ಖಾನ್ JDS ಇಂದಾನೇ ಬಂದವರು. JDS ಇಲ್ಲಿಂದ ಇಲ್ಲ ಅಂದಿದ್ರೆ ಇವತ್ತು ಇವ್ರಿಗೆ ಗುರ್ತು ಸಿಗ್ತಾ ಇರಲಿಲ್ಲ. ಇವತ್ತು ಇವ್ರ ಮಿನಿಸ್ಟ್ರಿ, ಇವ್ರ ಲೆಕ್ಚುರಿ ಏನಿದೆಯೋ, ವಾಟ್ ಎವರ್ ಇಟ್ ಈಸ್, ಅದು ದೇವೇಗೌಡರು ಹಾಕಿರುವಂಥ ಭಿಕ್ಷೆ. ಕೇಳಿ ಮೇಡಮ್, ಯಾವತ್ತು JDS ಅವ್ರನ್ನ ಮೋಸ ಮಾಡಿಲ್ಲ, ಅವ್ರು JDS-ಅನ್ನ ಮೋಸ ಮಾಡಿ ಕಾಂಗ್ರೆಸ್ ನಂಬ್ಕೊಂಡು ಹೋಗಿರೋವಂಥವ್ರು. ಗಾಟ್ ಇಟ್. ರಾಜ್ಯ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ನಾವು JDS ಅವರು BJP ಜೊತೆ ಮೈತ್ರಿ ಮಾಡಿದ ತಕ್ಷಣ CM ಇಬ್ರಾಹಿಂ ಅವರು ಹೇಳ್ದಂಗೆ ಹೋಗ್ಬಿಟ್ಟು ನಂದೇ ಪಕ್ಷ ಅಂತ ಕೇಸ್ ಮಾಡಿದ್ರು. ತಪ್ಪ್ಯಾವ್ರದು? ಕುಮಾರಸ್ವಾಮಿ ಅವ್ರದ, ಇಬ್ರಾಹಿಂ ಅವ್ರದ? ಇವ್ರು ಮಾಡಿರೋ ತಪ್ಪು. ಅವ್ರಿಗೆ ಮಾಹಿತಿನೇ ಇಲ್ಲದೆ ಮೈತ್ರಿ ಮಾಡ್ಕೊಂಡ್ಬಿಟ್ರೆ? ಮಾಹಿತಿ ಇಲ್ದಿರೋದಲ್ಲ, ಎಲ್ಲ ಮಾಹಿತಿಗಳು ಇದ್ದೇ ಇರ್ತವೆ. ಒಬ್ಬ ರಾಜ್ಯ ಅಧ್ಯಕ್ಷ ಅಂದಮೇಲೆ ಅವ್ರಿಗೆ ಬಿಟ್ಟು ಯಾವುದು ಮಾಡಿರಲ್ಲ ಮೇಡಮ್. ಅವ್ರವ್ರ ಪರ್ಸನಲ್ ಏನೇನೋ ಥಿಂಕಿಂಗ್ಸ್ ಇರ್ತವೆ ನೋಡಿ. ಪ್ರತಿಯೊಂದು ಅವರು ಏನು ಹಾರೈಸ್ತಾರೋ ಅದನ್ನ ಪೂರ್ಣ ಮಾಡೋಕ್ಕಾಗಲ್ಲ. ಅದು ಅವ್ರ ಇಂಟೆನ್ಷನ್ ಏನಿರುತ್ತೋ. ಪ್ಲಸ್ ಇವಾಗ ಚನ್ನಪಟ್ಟಣದಲ್ಲಿ ದ ಗ್ರೇಟ್ CP ಯೋಗೇಶ್ವರ್ ಗೆದ್ದು ಬಿಟ್ರು. ಗೆದ್ದಿದ ತಕ್ಷಣ JDS-ಅನ್ನೇ ಮುಗಿಸ್ಬಿಡ್ತೀನಿ ಅಂದ್ರು. ಎಲ್ಲಿದ್ದಾರೆ ಮೇಡಮ್? ಎಲ್ಲಾದ್ರೂ ಕಾಣಿಸ್ಕೊಡ್ತಾ ಇದ್ದಾರಾ? ನಾನು ಕಂಪ್ಲೇಂಟ್ ಕೊಡ್ಬೇಕಂತ ಇದ್ದೀನಿ ಮಿಸ್ಸಿಂಗ್ ಅಂತ. ಪಾಪ ಕಣಿಗೆ ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು ನಾಳೆ ಬೆಳಿಗ್ಗೆ ನಿನ್ಗೆ B ನಾಗೇಂದ್ರ ಸ್ಥಾನ, ಸಚಿವರ ಸ್ಥಾನ ನಿನಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ರು. ಕೆಲಸ ಮುಗಿದೋಯ್ತು, ಇರಪ್ಪ ಅಲ್ಲೇ ಅಂತ ಬಿಟ್ಬಿಟ್ರು. ಇದೇ ಆಗೋದು ಕಾಂಗ್ರೆಸ್ ಅವ್ರು ಮಾಡೋದು. ಇದೇ ಮೇಡಮ್, ಬೈ ಎಲೆಕ್ಷನ್ ಹಂಗಾಯ್ತು.
ಆಮೇಲೆ ಮೊನ್ನೆ ಮಧು ಬಂಗಾರಪ್ಪ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಿಜಾಬ್ ಪರ, ಹಿಜಾಬ್ ಹಾಕೊಂಡು ಯಾರೂ ಹೋಗಂಗಿಲ್ಲ. ಯಾರು ಮೇಡಮ್ ಬಂಗಾರಪ್ಪ ಅವರು? ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಎಜುಕೇಷನ್ ಮಿನಿಸ್ಟರ್. ಕಾಂಗ್ರೆಸ್ ಅಂದರೆ ಮುಸಲ್ಮಾನರ ಪರ, ಮುಸಲ್ಮಾನರ ಬ್ರದರ್ಸ್ ಅನ್ನೋ ಪಾರ್ಟಿ. ಈ ಸ್ಟೇಟ್ಮೆಂಟ್ ಹೆಂಗೆ ಬಂತು ಮೇಡಮ್? ನಾನೇನಾದರೂ ಇಫ್ ಐ ಆಮ್ ರಾಂಗ್ ಕರೆಕ್ಟ್ ಮೀ. ಮಧು ಬಂಗಾರಪ್ಪ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಇಲ್ಲೋ? ಯಾಕೆ ಕೊಟ್ಟರು ಮೇಡಮ್? ಯಾಕೆ ಕೊಟ್ಟರು ಮೇಡಮ್? ಹಿಜಾಬ್ಗೆ ಒಂದು ಲಿಮಿಟೇಷನ್ಸ್ ಇದೆ. ಕ್ಲಾಸ್ ಒಳಗಡೆ ಯಾರು ಹಾಕೊಂಡು ಕುತ್ಕೊಳ್ಳಲ್ಲ. ಕ್ಲಾಸ್ ಒಳಗಡೆ ಯಾರು ಹಿಜಾಬ್ ಹಾಕೊಂಡು ಫುಲ್ ಕವರ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಅಟ್ಲೀಸ್ಟ್ ಸ್ಕೂಲ್ವರೆಗೂ ಹಿಜಾಬ್ ಹಾಕೊಂಡು ಹೋಗ್ತಾರೆ, ಅಲ್ಲಿ ರಿಮೂವ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡು ಕ್ಲಾಸ್ ಒಳಗಡೆ ಹೋಗ್ತಾರೆ. ನೀವು ಸ್ಟೇಟ್ಮೆಂಟ್ ಇದು ಹೆಂಗೆ ಕೊಟ್ರಿ? ಮುಸಲ್ಮಾನ್ ಪರ ಇರುವಂಥ ಪಕ್ಷ ಒಬ್ಬ ಮಂತ್ರಿ ಈ ಸ್ಟೇಟ್ಮೆಂಟ್ ಹೆಂಗೆ ಕೊಟ್ಟರು? ಸೊ ರಿಯಾಲಿಟಿ ಅರ್ಥ ಆಗ್ತಿದೆ ನಿಮ್ಮ ಸಮುದಾಯ ಮೇಡಮ್. ಇನ್ನ ನಮ್ಮ ಜನರಿಗೆ ನಾವು ತಿಳಿಸ್ಬೇಕು. ಇನ್ನ ಕಾಂಗ್ರೆಸ್ ನಂಬ್ಕೊಂಡಿದ್ದಾರೆ. 1947 ಇಂದ ಇಲ್ಲಿವರೆಗೂ ಕಾಂಗ್ರೆಸ್ ಮಾಡಿರೋ ದ್ರೋಹ ಮುಸಲ್ಮಾನರಿಗೆ ಬೇರೆ ಪಕ್ಷ ಬಹುಶಃ ಬಿಜೆಪಿ. ಮೇಡಮ್, ಬಿಜೆಪಿ ಅವರು ಒಂದು ಮಾತು ನನಗೇನು ಇಷ್ಟ ಗೊತ್ತಾ? ಅವ್ರು ದ್ವೇಷ ಮಾಡಿದ್ರೆ ಮಕ್ಕದ ಮೇಲೆ ಮಾಡ್ತಾರೆ, ಹಿಂದೆ ಮಾಡಲ್ಲ ಅಂತ. ಹಿಂದೆ ಮಾಡಲ್ಲ, ಹಿಂದೆ ಬಿನ್ನು ಚೂರಿ ಆಗುವಂತ ಕೆಲಸ ಮಾಡಲ್ಲ. ಇವ್ರು ಏನು ಮಾಡ್ತಾರೆ, ಇಲ್ಲಿ ಒಂಚೂರು ಹನಿ ಹಾಕ್ಬಿಟ್ಟು ಸೋರ್ಬಿಡ್ತಾರೆ. ಸೋರ್ಬಿಟ್ಟು ಹಿಂದಿಂದ ಬೆಂಕಿಗೆ ಬಿಡ್ತಾರೆ. ಅಂತ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಒಂದು ನಿಮಿಷ ಮೇಡಮ್, 1947 ಇಂದ ಇಲ್ಲಿವರೆಗೂ ನಮ್ಮನ್ನ ಕಾಂಗ್ರೆಸ್ ಬಳಸ್ಕೊಂಡಿದೆ. ಆದರೆ ನಮಗೋಸ್ಕರ ಏನು ಮಾಡಿಲ್ಲ. ಉನ್ನತ ಸ್ಥಾನದಲ್ಲಿ UT ಖಾದರ್ ಇದ್ದಾರೆ, ಈಸ್ ಎ ಸ್ಪೀಕರ್, ಏನು ಮಾಡೋಕ್ಕಾಗಲ್ಲ. ಇವಾಗ ಜಮೀರ್ ಅಹಮದ್ ಬಗ್ಗೆ ಹೇಳಿದ್ರಿ, ಅವ್ರಿಗೆ ಯಾವ ಇಲಾಖೆ ಕೊಟ್ಟಿದ್ದಾರೆ ಮೇಡಮ್? ಕೆಲ್ಸಕ್ಕೆ ಬರಬಾರ್ದಿರೋ ಅಂತ ಇಲಾಖೆ ಅದು. ವಕ್ಫ್ ಬೋರ್ಡು, ಮೈನಾರಿಟಿ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀರಾ, ಡೆಪ್ಯೂಟಿ CM ಕೊಟ್ಟಿದ್ದೀರಾ, ಇಲ್ಲ ಬೇರೆ ಯಾವುದಾದ್ರೂ ಆರೋಗ್ಯ ಇಲಾಖೆ ಕೊಟ್ಟಿದ್ದೀರಾ? ಯಾವ್ದು ಕೊಟ್ಟಿದ್ದೀರಿ? ಅದು ಕೆಲ್ಸಕ್ಕೆ ಬರಬಾರ್ದಿರೋ ಅಂತ ಇಲಾಖೆ ಕೊಟ್ಟಿರೋದು. ಇನ್ನು ಅವ್ರಿಗೂ ಅರ್ಥ ಆಗಿಲ್ಲ. ಉದ್ಯೋಗುರಿ ಕುರಿತಂತೆ ಪಾಲಿಟಿಕ್ಸ್ ಹೆಚ್ಚಾಗಿದೆ, ರಾಜಕೀಯವನ್ನು BJP ಮಾಡ್ತಾ ಇದೆ ಅನ್ನೋದು ಸದ್ಯಕ್ಕಿರುವಂಥ ವಿಚಾರ. ಯಾಕಂದರೆ ಮೂಡ, ವಾಲ್ಮೀಕಿ, ಅಬಕಾರಿ ಅಂತ ಎಲ್ಲ ಅಸ್ತ್ರಗಳ ಪ್ರಯೋಗ ಆಯಿತು. ಈಗ ಸಿಕ್ಕಿರೋ ಯಾವ ವಿಚಾರ ಅಂತ ಹೇಳಿದ್ರೆ ಅದು ಉದಯಗಿರಿ ಅನ್ನುವಂಥದ್ದು. ಶಿವಾನಂದ್ ಅವರು ಹೇಳಿ, ರಾಜ್ಯದ ಜನ ಸುಭಿಕ್ಷವಾಗಿದ್ದಾರೆ ಅಂತ ಅನ್ಸುತ್ತಾ? ಯಾವುದೇ ರೀತಿಯ ಅಪಾಯವಿಲ್ಲದೆ ಸುರಕ್ಷವಾಗಿ ಒಂದೊಳ್ಳೆ ಬದುಕನ್ನು ನಡೆಸ್ತಿದ್ದಾರೆ ಅಂತ ಅನ್ಸುತ್ತಾ? ಮತ್ತು ಈ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇವಾಗ ಈ ಎರಡು ಪಕ್ಷಗಳು ಅಂದರೆ 3 ಪಕ್ಷಗಳ ಬದಲು 2 ಪಕ್ಷಗಳು ಅಂತೀನಿ. ಯಾಕಂದರೆ ಅವ್ರು ಜಾಯಿನ್ ಆಗಿದ್ದಾರೆ. ಅದರಿಂದ ಇದು ಯಾವ ಥರ ಇದ್ದರೆ, ಒಬ್ಬರ ಮೇಲೊಬ್ಬರು ಈ ಥರ ಪ್ರಾಬ್ಲಮ್ಗಳು ಮಾಡಿಕೊಂಡು ಜನರ ದಿಕ್ಕು ತಪ್ಪಿಸೋದಾಗಿದೆ. ಒಂದು ನೋಡಿ ನೀವು, ಇದು ಯಾವುದೇ ಆಗಲಿ ಈ ಪೋಸ್ಟರು ಯಾಕೆ ಹಾಕಬೇಕಾಗಿತ್ತು? ನಂಬರ್ 1 ಫಸ್ಟ್ ಹೌದು, ಅದು ಬೇಕಾಗಿರಲಿಲ್ಲ. ಅದು ಇವರೇನಂದರೆ ಕೋಮು ಗಲಭೆ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಅಂತಲೇ ಒಂದು ಪಕ್ಷ ಇದೆ, ಅದಕ್ಕೆ ಜನರಿದ್ದಾರೆ, ಅದಕ್ಕೆ ಕಾಸುಗಳು ಕೊಡ್ತಾರೆ. ಅದು ದಿಕ್ಕು ತಪ್ಪಿಸುವುದು. ಇವಾಗ ನಾನು ಎಷ್ಟೋ ನೋಡಿದ್ದೀನಿ. ಮೊನ್ನೆ ಒಂದು ರೇಖಾ ಗುಪ್ತಾದು ಒಂದು ಬಂದಿತ್ತು. ಹೌದು, ಅದು ಏನೋ ನಾಟ್ಯ ಆಡಿರೋದು ಒಂದು ಇದರಲ್ಲಿ ಸಮುದ್ರ ಹತ್ರನೋ ಏನೋ. ಅದು ರೇಖಾ ಗುಪ್ತಾ ಅಲ್ಲ, ಅದು ಆ್ಯಕ್ಚುಲಿ ಮಯರ್ ಏನೋ ಇವರು ಮರಾಠಿ ಆ್ಯಕ್ಟ್ರೆಸ್. ಎಷ್ಟು ಸುಳ್ಳುಗಳು ಹೇಳ್ತಾರೆ ಅಂದರೆ ಅದನ್ನಕ್ಕೆ ಜೈ ಅಂತಾರೆ. ರೇಖಾ ಗುಪ್ತಾ MCD ಹೌಸ್ನಲ್ಲಿ ಅದೇ ಕಾರ್ಪೊರೇಷನ್ ಎಲೆಕ್ಷನ್ನು AAP ಬಂದಾಗ ಎಷ್ಟು ಗಲಾಟೆ ಮಾಡಿದರು ಅಂತ ಯಾರಿಗೂ ಗೊತ್ತಿಲ್ಲ. ಒಬ್ಬ ಆ್ಯಕ್ಟ್ರೆಸ್ನ ತಂದು ರೇಖಾ ಗುಪ್ತಾ ಅಂತ ಬಿಂಬಿಸ್ತಾರೆ. ಅಷ್ಟು ಸುಳ್ಳುಗಳೇಳೋ ಲೆವೆಲ್ಗೆ ಬಂದಿದ್ದಾರೆ. ಇದು ಅಷ್ಟೇ, ಇದು ಒಂದೇ ಅಲ್ಲ, ಇವರು ಅವ್ರ ಮೇಲೆ, ಅವರು ಇವ್ರ ಮೇಲೆ. ನೋಡಿ, ಒಂದಾದ್ಮೇಲೆ ಒಂದು ಶುರುವಾಗ್ತದೆ. ಯಾವುದೋ ಒಬ್ಬ ಕಂಡಕ್ಟ್ರದೋ ಮಹಾರಾಷ್ಟ್ರದೋ ಈ ಕಡೆ ಆ ಕಡೆ, ಅಲ್ಲಿ BJP, ಇಲ್ಲಿ ಕಾಂಗ್ರೆಸ್ಸು. ಹೊಡೆದಾಡ್ಕೊಳ್ರೋ, ಅಲ್ಲಿ ಯಾರೂ ಬರಲ್ಲ. ಇವಾಗ ಯಾವ ಥರ ಇದೆ ಅಂತಂದರೆ, ಇವ್ರು ಹೇಳಿರೋದು ಕರೆಕ್ಟು, ಅವ್ರು ಹೇಳಿರೋದು ಕರೆಕ್ಟು. ನೀವು ಅನಾಲಿಸಿಸ್ ಮಾಡಿದರೆ ಯಾವ ಪಕ್ಷ ಚೆನ್ನಾಗಿದೆ, ಯಾವ ಜನರು ಸುಭಿಕ್ಷವಾಗಿದ್ದಾರೆ ಅಂತ ಹೇಳ್ಬಿಡಿ. ನೋಡಿ, ಇವತ್ತು ಎಷ್ಟೋ ಪ್ರಾಬ್ಲಮ್ಗಳಿದೆ ಜನರಿಗೆ. ಹೌದು, ಆ ಪ್ರಾಬ್ಲಮ್ಗಳು ಯಾರೂ ಮಾತಾಡ್ತಾ ಇಲ್ಲ. 10,000 ಜನ 180 ದೇಶಗಳಲ್ಲಿ ಜೈಲಲ್ಲಿ ಕೂತಿದ್ದಾರೆ ನಮ್ಮ ದೇಶದವರು. ಏನಕ್ಕೋಸ್ಕರ ಜೈಲಿಗೆ ಹೋಗಿದ್ದಾರೆ ಅಂತ ಯಾರು ಅದನ್ನು ನೋಡ್ತಾ ಇಲ್ಲ. ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಬರಬೇಕು ಅಂತ ನೋಡ್ತಾ ಇಲ್ಲ. ನಿತಿನ್ ಗಡ್ಕರಿ ಮೊನ್ನೆ ಹೇಳಿದರು, ಬಡತನಕ್ಕೋಸ್ಕರ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಸಿಟಿಗಳಿಗೆ ಅಂತ. ಏನಕ್ಕೋಸ್ಕರ ವಲಸೆ ಹೋಗ್ತಾರೆ ಸಿಟಿಗಳಿಗೆ? ಇವತ್ತು ಸಿಟಿಗಳಲ್ಲಿ ನೀವು ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಒಬ್ಬರು,
ಇಲ್ಲ ಇದು ಮಾಡ್ತೀವಿ ಅದು ಮಾಡ್ತೀವಿ ಡೆವಲಪ್ ಮಾಡ್ತೀವಿ ಅಂತ ಒಬ್ಬರು. ಕೈಗಾರಿಕೆಗಳು ಎಷ್ಟೋ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ನೆಲ ಕಚ್ಚಿವೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಜನಗಳಿಗೆ ಒಂದು ಅರ್ಹತೆ ಇಲ್ಲ. ನೋಡಿ ಡ್ರಗ್ಸ್ ಅಂದರು ಅವರು. ಡ್ರಗ್ಸ್ ಶುರು ಮಾಡಿರೋದೇ ಫಸ್ಟು BJP ಕಾಲದಿಂದ, ಮುಂಚೆ ನೋಡಲಿಲ್ಲ. ಗುಜರಾತ್ನಿಂದ ಎಷ್ಟು ಇದರಲ್ಲಿ ಬಂದಿದೆ ಹೇಳಿ, ಎಷ್ಟು ಸಾವಿರ ಕೋಟಿ ಡ್ರಗ್ಸ್ ಬಂದಿದೆ. ಇವತ್ತು ತೆಲಂಗಾಣದಿಂದ ಇದು ಯಾವುದೋ ಆಂಧ್ರ ಪ್ರದೇಶದಿಂದ ಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿರೋರು ಯಾರು? ಅವರೇ. ಇವರೆಲ್ಲ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ ಅವ್ರನ್ನ. ಗುಜರಾತ್ನಲ್ಲಿ 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಒಬ್ಬರ ಬೈ ಪರ್ಸನ್ನು 66,000 ಇದೆ. ಇವರು ಮೋದಿರವರು 225 ಕೋಟಿ ಸಾಲ ಮಾಡಿದ್ದಾರೆ. 800 ಲಕ್ಷ ಕೋಟಿ. 864 ಕಿಲೋಮೀಟ್ರು ಇನ್ನೂ ಬಾಂಗ್ಲಾ ಗಡಿ ಮಾಡಿಲ್ಲ. ಯಾವುದು ಫೆನ್ಸಿಂಗು ಅದು ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮೊನ್ನೆ ನೋಡಿದರೆ 180 ಕೋಟಿ ಅಮೇರಿಕ ಕೊಟ್ಟಿದೆ ಅಂತಂದ್ರು. ಅದು ಎಲ್ಲಿದೆ ಗೊತ್ತಿಲ್ಲ. 23,000 ಕೋಟಿ PM ಕೇರ್ದು, ಅದು 1,000 ಕೋಟಿ ಖರ್ಚಾಗಿದೆ ಅಂತಾರೆ. ಅದು ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವೆಲ್ಲ ಯಾರು ಕೇಳಬಾರ್ದು. ಮತ್ತೆ ಈ ಕಾಂಗ್ರೆಸ್ನವರು ಅಷ್ಟೇ, ಬೇರೆ ಸಬ್ಜೆಕ್ಟ್ ಕೊಡಬೇಕು. ಕಾಂಗ್ರೆಸ್ನವರು ಅಷ್ಟೇ, ಇವರು ಸುಳ್ಳು ಆರೋಪಗಳು ಮಾಡಿಕೊಂಡು ಏನೋ ಒಂದು ಕಿತಾಪತಿ ಮಾಡಿ ದೇಶ ಇದು ಮಾಡಿ ಇದನ್ನು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಜನರು ಮಟ್ಟ ಹಾಕಿ ಓಟ್ ವಿಭಜನೆಗೋಸ್ಕರ ಕೋಮುಗಲಭೆ ಭ್ರಷ್ಟಾಚಾರ ವಿರುದ್ಧ. ಇವಾಗ ನೋಡಿ, ನಾವು ಈ ಕೆಲ ಸಮುದಾಯಗಳ ಮೇಲೆ ಇವರು ದ್ವೇಷ ಭಾಷಣ ಮಾಡಿ ಕೆರಳಿಸೋದು 74% ಜಾಸ್ತಿ ಆಗಿದೆ. ಇದು ಯಾರು ಕೇಳ್ತಾರೆ? ಇದು ದ್ವೇಷ ಭಾಷಣ, ಇದಕ್ಕಲ್ದ ಏನು ಎಕ್ಸಾಂಪಲ್ ಹೇಳಿ? ಅವನೊಬ್ಬನೇ ಮಾಡ್ತಾನೆ ಮಾಡೋದು. ಅವ್ನಿಗೆ ಯಾರು ಸಪೋರ್ಟ್ ಇರಲ್ವಾ? ಕರೆಕ್ಟ್. ಆ ಪಕ್ಷದವರು ಅವ್ನಿಗೆ ಅಷ್ಟೊಂದು ಯಾಕೆ ಬೇಜಾರು? ಒಬ್ಬರಲ್ಲ, ಯಾರ್ಯಾರು ನಾವು ಹಾಕಿದ್ದು ಅವ್ರ ಪಕ್ಷದಲ್ಲಿ ಇಲ್ವಾ ಯಾರು ಅಂತವರು? ಅಲ್ಲ, ಅಂದ್ರೆ ಯಾರ್ದೋ ಒಬ್ರು ಕೃಪೆ ಇರುತ್ತೆ ಅಂತ. ಅದೇ, ಆ ಕೃಪೆ ಯಾರು ಕ್ರಿಯೇಟ್ ಮಾಡೋರು? ಯಾರು? ಸಾವಿರಾರು ಕೋಟಿ, ಇವಾಗ 4,300 ಕೋಟಿ ಇದೆ ಅವ್ರ ಹತ್ರ. ಏನು ಮಾಡಲಿ? ನನ್ನ ಹತ್ರ ಕಾಸಿದ್ರೆ ಖರ್ಚು ಮಾಡ್ಬೇಕಲ್ಲ. ಖರ್ಚು ಮಾಡ್ಬೇಕು. ಹೆಂಗೆ ಖರ್ಚು ಮಾಡೋದು? ಗಾಟ್ ಇಟ್. ಸೊ ಈ ಥರ ಈ ರಾಜಕೀಯ ವ್ಯವಸ್ಥೆ ಆಗಿದೆ. ಇನ್ನೊಬ್ರು ಯಾರೋ ಒಬ್ರು ಹೇಳಿದ್ರು 1000 ವರ್ಷ ಹಿಂದೆ ಕೊಂಡೊಯ್ತಾರೆ ಇವ್ರ ದೇಶ, ಇವರೇ ಇದ್ರೆ ಲೀಡ್ರುಗಳು ಅಂತಂದರು. ಅವ್ರು ಯಾರು ಅಂತ ಗೊತ್ತಿಲ್ಲ. ಈ ಸಂಘಗಳು ಮಾಡಿಕೊಂಡು ಸಂಘಗಳು ಜನರಿಗೆ ಒಳ್ಳೇದು ಮಾಡ್ತಾ ಇಲ್ಲ, ಜನರನ್ನು ಉಪಯೋಗಿಸ್ಕೊಂಡು ಕೋಮುಗಲಭೆ ಮಾಡಿ ಸಾಯಿಸ್ತಾ ಇದ್ದಾರೆ. ಅವ್ರು ಮಾತ್ರ ಮೇಲೆ ಬರ್ತಾ ಇದ್ದಾರೆ. ಇವಾಗ ಒಂದು ಉದ್ಯೋಗಕ್ಕೋಸ್ಕರ ಆಗಲಿ ಇವರು ಒಂದು ಪ್ರತಿಭಟನೆ ಮಾಡಲ್ಲ, ಯಾವುದೋ ಒಂದು ಡೆವಲಪ್ಮೆಂಟ್ಗೆ ಪ್ರತಿಭಟನೆ ಮಾಡಲ್ಲ, ನಮ್ಮ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದ್ದಾರೆ ಬಜೆಟ್ನಲ್ಲೇ ಅಂತ ಅಂದ್ಬಿಟ್ಟು ಪ್ರತಿಭಟನೆ ಮಾಡಲ್ಲ. ಇದು ಏನಕ್ಕೂ ಪ್ರಯೋಜನ ಆಗಲ್ಲ ನಮಗೆ. ಕರೆಕ್ಟ್. ಅವ್ರ ಅವ್ರನ್ನ ಜೈಲಿಗೆ ಹಾಕಿ ಸಾಯಿಸೋದು ಬಿಟ್ರೆ ನೀವು ಪ್ರತಿಭಟನೆ ಮಾಡಿ ಏನು ಸಾಯಿಸ್ತೀರಪ್ಪ? ಕರೆಕ್ಟ್. ನಿಮ್ಗೆ ಅಷ್ಟು ತಾಕತ್ತಿದ್ರೆ ಹೋಗಿ ಜೈಲಿನಿಂದ ಅವ್ರನ್ನ ಕರ್ಕೊಂಡು ಬನ್ನಿ, ಅವ್ರಿಗೆ ನ್ಯಾಯ ಕೊಡಿಸಿ. ನ್ಯಾಯ ಕೊಡಿಸ್ಬೇಕಾದ್ರೆ ನೀವೇನು ಪ್ರತಿಭಟನೆ ಬೇಕಾಗಿಲ್ಲ. ಅವ್ರ ಮನೆಗಳಿಗೆ ಹೋಗಿ ಏನು ಅಂತ ವಿಚಾರಿಸಿ. ಅವ್ರು ಯಾರು ಪೋಸ್ಟರ್ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ಫಸ್ಟು ಇತ್ಯರ್ಥ ಮಾಡೋದು ಯಾರಿಗೂ ಬೇಕಾಗಿಲ್ಲ. ಜನ ಸಮಸ್ಯೆ ಇರಬೇಕು, ಸಮಸ್ಯೆ ಚರ್ಚೆ ಮಾಡಬೇಕು. ಯಾವುದಕ್ಕೆ ಇವರು ಪ್ರತಿಭಟನೆ ಮಾಡಿದ್ದಾರೆ ನೀವು ಇಂಥದಕ್ಕೆ ಅಂತ ಹೇಳ್ಬೇಡಿ. ಜನರು, ರೈತರು ಸಾಯ್ತಾ ಇದ್ದಾರೆ. ಅದು ಅವ್ರ ಹಳ್ಳಿಗಳಿಗೆ ಹೋದ್ರೇ ಗೊತ್ತಾಗೋದು. ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಬಾಣಂತಿಯರು ಇರ್ಬೋದು, ಏನು ಇಂಜೆಕ್ಷನ್ಸು, ಮೊನ್ನೆ 9 ಇಂಜೆಕ್ಷನ್ಸು ಏನೋ ಪ್ರಾಬ್ಲಮ್ ಆಗಿದೆ ಅಂತಂದ್ರು. ಅವು ಹೆಂಗೆ ಬಂತು ಮೇಡಮ್? ಇಲ್ಲಿವರೆಗೂ ಯಾವನು ಇಲ್ವಾ ಟೆಸ್ಟ್ ಮಾಡೋಕ್ಕೆ? ಅದೇ ಒಬ್ಬರು ಒಂದು ಫ್ಲೈಟ್ ಇರ್ಬೋದು, ಯಾವುದೇ ಇರ್ಬೋದು, ಈ ಥರ ನ್ಯೂನತೆಗಳು ಇಟ್ಕೊಂಡ್ಬಿಟ್ಟು ಸ್ನ್ಯಾಕ್ಸ್ ಇಟ್ಕೊಂಡ್ಬಿಟ್ಟು ಓಡಿಸಿದ್ರೆ ಜನಗಳೆಲ್ಲ ಸಾಯಲ್ವಾ? ಅಲ್ಲಿರೋರು ಏನು ಮಾಡ್ತಾರೆ? ಕಾಸು ತಗೊಂಡು ಕೊಡ್ತಾರೆ. ಕರೆಕ್ಟ್. ಅದಕ್ಕೋಸ್ಕರ ಈ 3 ಪಕ್ಷಗಳು ನಮ್ಮ ಜನರಿಗೆ ಮಾತ್ರ ಯಾವುದು ಕೊಡುಗೆ ಕೊಡ್ತಾ ಇಲ್ಲ. ಇದೇ ರೀತಿ ಅವರು ಮುಂದುವರಿಸಿದ್ರೆ ಜನರು ತಕ್ಕ ಪಾಠ ಕಲಿಸ್ತಾರೆ. ಇನ್ನೊಂದು, ಇವರು ಕೋಮು ವಿಭಜನೆ ಈ ದೇಶದಲ್ಲೆಲ್ಲ ಬಿಟ್ಟು ಜನರಿಗೆ ಒಳ್ಳೆಯದು ಮಾಡೋದನ್ನ ಯಾರಾದರೂ ಇದ್ರೆ ಅದರ ಬಗ್ಗೆ ಮಾತಾಡಲಿ, ಅದನ್ನು ಕೇಳ್ಬೋದು. ಆಗ ನೀವು ಜೊತೆಗೆ ನಿಂತ್ಕೋತೀರಿ ಅಲ್ವಾ ಅಂತ ಸಮಸ್ಯೆಗಳನ್ನು. ರೈಟ್, ವೆರಿ ವ್ಯಾಲಿಡ್ ಪಾಯಿಂಟ್. ನೋಡಿ, ನಾನು ಅದನ್ನೇ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ ಸನತ್ ಅವರೇ. ಮೂಢ ಹಗರಣವನ್ನು ನೀವು ಕೈಗೆತ್ಕೋತೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಬೇಕು, ಸೈಟ್ ವಾಪಸ್ ಕೊಡಿ, ಒಂದು ಅಜೆಂಡಾ ಇತ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮ, ನಾಗೇಂದ್ರ ರಾಜೀನಾಮೆ ಕೊಡಿಸ್ಬಿಟ್ರಿ, ಮುಗೀತು. ಅಂದರೆ ಒಂದೊಂದು ಇಶ್ಯೂ ತೊಗೊಂಡಾಗಲೂ ನಿಮ್ಮ ಡಿಮಾಂಡ್ ಇತ್ತು. ಈಗ ಉದಯಗಿರಿ ಇಟ್ಕೊಂಡಿದ್ದೀರಲ್ಲ, ಘಟನೆ ನಡು ಸುಮಾರು ದಿವಸ ಆಗಿದೆ. ಏನು ನಿಮ್ಮ ಅಜೆಂಡಾ?
ಅಲ್ಲ ನಮ್ದು ಅಜೆಂಡಾ ಇಲ್ಲ. ಸಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಲ್ಲ ಒಂದು ಡಿಮಾಂಡ್ ಇರುತ್ತಲ್ವ ನಿಮ್ ಡಿಮಾಂಡ್? ಇಲ್ಲ ನೋಡಿ, ಇಲ್ಲಿ ಏನೋ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜನಕ್ಕೆ ಪರಿಚಯ ಮಾಡ್ಬೇಕು. ಸದ್ಯದಲ್ಲಿ ಒಂದು SIT ಅಂತಲೋ SSIT ಅಂತಲೋ ಯಾವುದೋ ಒಂದು IT ಸ್ಟಾರ್ಟ್ ಆಗುತ್ತೆ, ಅದೊಂದು ರಿಪೋರ್ಟನ್ನು ಕೊಡುತ್ತೆ. ಇದು ಒಂದು ವಿಚಾರ. ಅವರು ತುಂಬ ವಿಚಾರಗಳನ್ನು ಹೇಳ್ತಾ ಹೋದರು ಪಾಪ AAP ಅವರು. ಕೇಜ್ರಿವಾಲ್ ಅವರು ಕೊನೆಗೆ ಎಲ್ಲ ವಾಗ್ದಾನಗಳನ್ನು ಕೊಟ್ಟು ಫರ್ಜಿವಾಲ್ ಆದ್ರು. ನರ್ಮದಾದಲ್ಲಿ ನೋಡಿ ಮೇಡಮ್, ಗುಜರಾತ್ ಅವ್ರನ್ನ ತಗೊಂಡು ಬಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೊಬ್ರು ಕಾರ್ಯಾಧ್ಯಕ್ಷರು ಮೊನ್ನೆ ಅವರು ಗವರ್ನರ್ ಅವ್ರ ಹತ್ರನೇ ಮಾತಾಡಿಸ್ತಿರೋ. ಅಲ್ಲ ಸರ್, ಒಂದು ನಿಮಿಷ ಅವರು ಲೆಫ್ಟಿನೆಂಟ್ ಗವರ್ನರ್ ಒಂದು ಕಾನೂನು ತಂದಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಅವ್ರ ಅಪ್ರೂವಲ್ ಇಲ್ಲದೆ ಅವರು ಮಾಡೋಕ್ಕಿಲ್ಲ. ಪೊಲೀಸ್ ಇರ್ಬೋದು, ಉದ್ಯೋಗ ಸರಿ ಆಯ್ತು, ಹೋಗ್ಲಿ. ಇವೆಲ್ಲ ಫೈಲ್ ಕೆಳಗಡೆ ಟಾರ್ಚರ್ ಎಷ್ಟು ಮಾಡಿದ್ದಾರೆ. ಅವ್ರು ಮಾಡಿದ್ರಲ್ಲ ಅರ್ಧ ಭಾಗ ಮಾಡ್ಲಿ ಇವರು ಬಿಜೆಪಿನವರು. ಇವತ್ತಿಲ್ಲಿ ಶೀಶ್ ಮೆಹಲ್ ಮಾಡ್ಬೇಕು. ಶೀಶ್ ಮೆಹಲ್ ಅವರ ಮನೆ ತಗೊಂಡೋಗ್ತಾ ಇಲ್ಲ. PWD ಅಪ್ರೂವ್ ತಗೊಂಡ್ಬಿಟ್ಟು ಅವ್ರು ಕೊಟ್ಟಿರೋದು. ಅವನ ತಗೊಂಡೋಗಲ್ಲ. ಯಾರೇ CM ಆಗ್ಲಿ ಅಲ್ಲಿ ಕೂತ್ಕೊಳ್ತಾರೆ. ಆಯ್ತು, ಇವರು ಬೇಕಾಗಿ ಈ ತರ ಆರೋಪ ಮಾಡಿ ಅಬಕಾರಿ ಅಂದ್ರೆ ಅಬಕಾರಿಗಳು ನಡೆಸಿದ್ರೆ ಅಂದ್ರೆ ಅವ್ರು ಯಾಕೆ 1 ವರ್ಷ ಜೈಲಲ್ಲಿ ಇಟ್ಕೊಂಡು ಲಿಕ್ಕರ್ ಸ್ಕ್ಯಾಮ್ ಗೊತ್ತಿಲ್ಲ. CBC ನೋಡಿ, ಮಾಡ್ಕೊಳ್ಳಿ. ಆಮೇಲೆ ಪ್ರತಿಭಟನೆಯಿಂದ ಬಂದಿರ್ತಕ್ಕಂಥ ಸರ್ಕಾರ ಅವತ್ತು ಇಡೀ ದೇಶವನ್ನ ಒಗ್ಗಡಿಸಿರ್ತಕ್ಕಂಥದ್ದು ಏನು ಇದ್ರಲ್ಲಿ ಇವರು. ಆಮೇಲೆ ಜನ್ ಲೋಕ್ಪಾಲ್ ಬಿಲ್ ತರ್ತೀವಿ ಅಂತ ಹೇಳಿ 10 ವರ್ಷ ಆಡಳಿತ ತರಕಾಗ್ಲಿಲ್ಲ. ನರ್ಮದಾ ಕ್ಲೀನ್ ಮಾಡ್ತೀನಿ, ಯಾರು ಬೇಕಾದ್ರೂ ಡುಬ್ಕಿ ಹೊಡಿಬಹುದು, ಅವರೇ ಇಲ್ಲ. ಓಡೋ ಜೂಟು ನೀರಿಗೆ ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಪೊಲೀಸ್ ಅವ್ರ ಕೈಯಲ್ಲಿದೆ. ಬೇಕಾದ್ರೆ ಅರೆಸ್ಟ್ ಮಾಡಿ ತಗೊಂಡೋಗ್ತಾರೆ. ಇವತ್ತು ಇವ್ರು ಹೇಳ್ತಾರೆ ಪೊಲೀಸರ ದೌರ್ಜನ್ಯ ಅಂತ ಅಂದ್ಬಿಟ್ಟು. ಕರ್ನಾಟಕದಲ್ಲಿ ಪೊಲೀಸರ ದೌರ್ಜನ್ಯ ಅಂತ ಜನ ಸಮಸ್ಯೆಲಿರ್ಬೇಕಾ, ಸಮಸ್ಯೆ ಮುಕ್ತ ಜೀವನ ನಡೆಸಬೇಕಾ? ಸಮಸ್ಯೆ ಮುಕ್ತ ಜೀವನ ನಡೆಸಬೇಕು. ಹಂಗ ನೀವು ನಡ್ಕತ್ತಿದ್ದೀರಾ? ಅಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗ ನಿಮ್ಗೆ ಇವ್ರ ಮೇಲೆ ಆರೋಪ ಅಲ್ವಾ ಕಾಂಗ್ರೆಸ್ ಮೇಲೆ? ಹಾಲು, ನೀರು, ಜೀರಿಗೆ, ತುಪ್ಪ, ಸೋಪು, ಶಾಂಪು ಏನೇ ತಗೊಳ್ಳಿ ಇವತ್ತೆಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಪ್ರತಿಭಟಿಸಿ ಅಲ್ಲ, ಪ್ರತಿಭಟಿಸ್ತಾ ಇದೀವಲ್ಲ. ಒಂದು ಉದಯಗಿರಿ, ಒಂದು ವಾಲ್ಮೀಕಿ, ಒಂದು ಕೂಡ ಇಟ್ಕೊಂಡ್ರಾಗಲ್ಲ. 2 ದಿವಸ 2 ಗಂಟೆಗಲ್ಲ ಪ್ರತಿಭಟನೆ. ನೋಡಿ, ಮೂಡ ಹಗರಣದಲ್ಲಿ ಯಾರಿಗೂ ತಲುಪಬೇಕಾಗಿರೋ ಸೈಟ್ ಬಿಟ್ಬಿಡಪ್ಪ. ಫಸ್ಟ್ ಇದು ಮಾತಾಡಪ್ಪ. ಮೂಡಾಗನ್ನ ಮಾತಾಡಿ. ಅಲ್ಲ, ನೀವು ಕೇಜ್ರಿವಾಲ್ ಅಂತ ಮಾತಾಡ್ತಾ ಕೂತ್ಕೋತೀವಿ. ಅಲ್ಲಿ ಎಲ್ಲಿ ಹುಟ್ಟಿದ್ರು ಅಲ್ಲೇ ಮನೆ ಕಳ್ಸಿದ್ರಲ್ಲ ಅವ್ರು. ನೋಡಿ, ಎಲ್ಲಿ ಹುಟ್ಟಿದ್ರು ಅಲ್ಲೇ ಮನೆ ಕಳ್ಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಬಿಜೆಪಿ ಹಂಗ ಮಾಡ್ಕೊಂಡು ಬಿಜೆಪಿ ಏನ್ ಆರೋಪಗಳನ್ನು ನೋಡಿ. ಭಾರತದಲ್ಲಿ ಒಂದು ಕೆನಡಾದಲ್ಲಿ ಆಗಿರ್ತಕ್ಕಂಥ ವಿಚಾರ ಇರ್ಬೋದು. ಕೆನಡಾದಿಂದ ಫಂಡಿಂಗ್ ತಗೊಂಡಿದ್ದು ಯಾರು? ಕೆನಡಾದಿಂದ ಎಲೆಕ್ಷನ್ ಫಂಡಿಂಗ್ ಭಾರತ ವಿರೋಧಿ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವಂತದ್ದು ನಿಲ್ಸಿ ಫಸ್ಟ್. ಅದಾದ್ಮೇಲೆ ಜೋ ಬೈಡನ್, ಟ್ರಂಪ್ ಅಲ್ಲಿಂದ ಬಂದಿರೋ ದುಡ್ಡು ಬಗ್ಗೆ ಮಾತಾಡ್ತೀರ. ಅವಾಗ ಕೇಜ್ರಿವಾಲ್ ಅವ್ರು ಸಹಜವಾಗಿ ಬರುತ್ತಪ್ಪ ಅವರಿಗೆ. ಅಲ್ಲ, ಕೇಜ್ರಿವಾಲ್ ಮಾತಾಡ್ಲಿ, ಮಾತಾಡಿದ್ರು ಕರೆಕ್ಟ್ ಆಗಿ ಹೇಳಿ. ಲಿಕ್ಕರ್ ಸ್ಕ್ಯಾಮ್ ಅಂದ್ರೆ ಅವ್ರು ಹೇಳಿ ಕರೆಕ್ಟ್ ಆಗಿ. ನಾನ್ ಮತ್ತೆ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿ. ಜನರಿಗೆ ಗೊತ್ತಿಲ್ಲ ಲಿಕ್ಕರ್ ಸ್ಕ್ಯಾಮ್ ಅಂದ್ರೆ. ಗಾಟ್ ಇಟ್ ಸನತ್ ಹೇಳಿ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ನೋಡಿ, ಇವತ್ತು ನನಗೆ ವಿಸಿಬಲ್ ಗೊತ್ತಾ? ವಿಸಿಬಲ್ ಸಿರಿವಂತರಾಗ್ತಿದ್ದಾರೆ. ಬಡವರ್ಗದವರು, ಮಧ್ಯಮದವ್ರಿಗೂ ಕಡು ಬಡತನ ಆಗಿದೆ. 3 ಹೊತ್ತು ತಿಂತಿದ್ದವರು ಇವತ್ತು 2 ಹೊತ್ತು ತಿಂತಿದ್ದಾರೆ. ಅರ್ಧ ಕೆಜಿ ತಗೋತಿದ್ದವರು 200 ಗ್ರಾಮಿಗೆ ಬಂದಿದ್ದಾರೆ. ಒಂದು ತರಕಾರಿ ತಗೊಳಕ್ ಹೋದ್ರು ಪರಿಸ್ಥಿತಿ ಬಿಗಡಾಯಿಸ್ತಿದೆ. ಈ ಸಮಸ್ಯೆಗಳಿಗೆ ನೀವು ಧ್ವನಿ ಆಗ್ಬೇಕು. ಆ ಸಮಸ್ಯೆಗಳಿಗೆ ಧ್ವನಿ ಆಗ್ಬೋದು. ಫ್ರೀ ಅಕ್ಕಿ ಕೊಡ್ತೀವಿ ಅಂತ ಯಾಕೆ ನಿಲ್ಸ್ಕೊಂಡ್ರು? ಜನದ ಹತ್ರ ಹೋಗಿ ನಿಮ್ಗೆ ಆಡಳಿತ ಸಮಾಧಾನ ತಂದಿದ್ಯಾ? ಗ್ಯಾರಂಟಿ ಕೊಡ್ತಿದಾರಲ್ಲ, ಸಮಾಧಾನ ಇದೆಯಾ? ಖುಷಿ ಇದೆಯಾ? ನಿಮ್ ಬದುಕು ಕಟ್ಕತಾ ಇದ್ದೀರಾ? ಅಥವಾ ಇದರಿಂದ ನಿಮಗೆ ಏನಾದ್ರು ವ್ಯತ್ಯಾಸ ಆಗ್ತಿದೆಯಾ? ಜನರ ಹತ್ರ ಇನ್ಪುಟ್ಸ್ ತಗೊಳ್ಳಿ, ಒಂದು ರಿಪೋರ್ಟ್ ಸಿದ್ಧ ಮಾಡಿ ಕೊಡಿ ಅತ್ಲಾಗ ರಾಜ್ಯಪಾಲರಿಗೆ. ಒಂದು ನಿಮಿಷ, ಇಲ್ಲಿ ನೀವು ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ರಿ. ಇಲ್ಲಿ ನಾವು ಸದನ ನಡಿಬೇಕಾದ್ರೆ ನಾವು ವಿರೋಧ ಪಕ್ಷದವರು ಸದನದಲ್ಲಿ ನಾವು ಮಾತಾಡಕ್ಕೆ ನಮ್ಗೆ ಅವಕಾಶ ಇದೆ. ನಾವು ಅದನ್ನ ವಿಚಾರಗಳನ್ನ ಮಂಡನೆ ಮಾಡಕ್ ಹೋದವಾಗ ಗಲಾಟೆ ಗದ್ದಲ ಮಾಡ್ಕೊಂಡು
ಹಾಕೊಂಡು ಕೇಳಿಸ್ಕೊಳ್ಳದೆ ಎದ್ದು ಓಡಿ ಹೋಗ್ತಾರೆ. ಆಯ್ತಾ, ಜ್ವಲಂತ ಸಮಸ್ಯೆಗಳನ್ನ ಎತ್ತಿ ತಗೊಂಡೋಗಿ ಅಲ್ಲಿಗೆ ಇಟ್ಟ ತಕ್ಷಣ ಓಡಿ ಹೋಗ್ತಾರೆ. ಆಯ್ತಾ, ನಾವು ಕೇಳಿದ್ವಿ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಕೊಡಿ 10 kg ಅಕ್ಕಿ ಘೋಷಣೆ ಮಾಡಿದ್ರಲ್ಲ ಕೊಡಿ ಅಂತ. ಕೊಡಲ್ಲ, ಅವರು ಕೊಡಕ್ಕಾಗಲ್ಲ ಅವ್ರ ಕೈಲಿ. ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ನಾವು ಅಕ್ಕಿ ಕೊಡಕ್ ರೆಡಿ ಇದೀವಿ, ಅವ್ರು ತಗೊಳಕ್ ರೆಡಿ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಅಕ್ಕಿ ಅಂತ ಬಂದವಾಗ ಕಮಿಟ್ಮೆಂಟ್ ಅಮೌಂಟ್ ಕೊಡಲೇಬೇಕು. ಕೊಡಕ್ಕೆ ಇವ್ರ ಕೊಡಲ್ಲ, ಇಲ್ಲಾಂದ್ರೆ ದುಡ್ಡು ಕೊಡದೇ ಇದ್ರೆ ಯಾವ ಬೇಕಾದ್ರೂ ಕೊಡ್ಕೋಬಹುದು, ಕೊಡದೇನೂ ಇರ್ಬೋದು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈಗಲೇ ಅವ್ರು 3 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ ಅವರು? ಕೊಟ್ಟಿಲ್ಲ. ಇಲ್ಲಿ ಒಂದು ಎಲ್ಲದಕ್ಕೂ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಕರೆಂಟ್ ಬಿಲ್ ಜಾಸ್ತಿ ಆಗೋದಕ್ಕೆ ಉಂಟೀಗ. ಇದು ಬಸ್ಸಿಂದು ರೇಟನ್ನು BMTCದು ಜಾಸ್ತಿ ಮಾಡಿಸಿದ್ದಾರೆ. ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. ಅವ್ರು ಯಾವ್ದು ಇಂಜೆಕ್ಷನ್ ಅಂತ ಅದ ನಿಮ್ ರಾಜ್ಯ ಸರ್ಕಾರ ಸಮಸ್ಯೆ ಅದ. ನೋಡ್ರಿ, ನಾವು ಪ್ರತಿಯೊಂದು ವಿಚಾರದಲ್ಲೂ ಹಾಲಿನ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡಿದೀವಿ. ಇನ್ನೊಂದು ಮಾಡಿದೀವಿ ಆಯ್ತಾ. ಒಂದು ಆಮೇಲೆ ಜಾಸ್ತಿ ಕೊಡ್ತಾ ಇದೀವಿ, ಅದಕ್ಕೋಸ್ಕರ 5 ರೂಪಾಯಿ ಜಾಸ್ತಿ. ನೋಡಿ, ನೀವ್ ಏನ್ ತೆಗ್ಸಿದೀರ ಅದನ್ನ ಹೇಳಿ ಫಸ್ಟ್. ಏನು ಮಾಡ್ದೇನೆ ಈಗ ಉದಯಗಿರಿ ತಗೊಂಡ್ರು ಕೂಡ ತಣ್ಣಗಾಗ್ತಿದ್ದಾಗ ಅದನ್ನ ಚಿವುಟ್ತೀರಾ. ಒಂದು ಕೇಸನ್ನ ಇಲ್ಲಿ ಎಲ್ಲಾ ವಿಚಾರದಲ್ಲೂ ಎಷ್ಟು ಇದು ಮೂಢ ವಿಚಾರ ತಗೋಬಹುದು, ನೀವು ವಾಲ್ಮೀಕಿ ವಿಚಾರ ತಗೋಬಹುದು, ಯಾವುದೇ ಆಗ್ಬೋದು, ಮುಚ್ಚಿ ಹಾಕುವ ಪ್ರಯತ್ನ ನಡೆದಾಗ ನಾವು ಪ್ರತಿಭಟನೆ ಮಾಡಿದೀವಿ. ಎಲ್ಲಾ ವಿಚಾರ ಸತ್ಯ ಹೊರಗಡೆ ಬರಬೇಕು, ಜನರ ಮುಂದೆ ಸತ್ಯ ಏನ್ ನಡೆದಿದೆ ಅದು ಬರಬೇಕು. ಅದು ಬಿಟ್ಬಿಟ್ಟು ಸತ್ಯ ಬರಬಾರ್ದು ಅಂತ ನೀವು ಯಾರು ಮಾಡ್ತೀರಾ? ನಿಮ್ ಕೋರ್ಟ್ ಯಾವ ರೀತಿ ಮಾಡಿದಿರಿ ಅಂತ ಗೊತ್ತು ನಮ್ಗೆ. ನೀವು ಅದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ಅಲ್ಲ, ನಿಮ್ಗೆ ಕೋರ್ಟ್ ಅದನ್ನ ಕೇಳಿ. ಒಂದು ಅಲ್ಲ, ಜೈಲಲ್ಲಿ ಕೂತ್ಕೊಂಡು ಆಡಳಿತ ನಡೆಸಕ್ಕೆ ಯಾರು ಹೋಗಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನಾವು ಜನರ ಬಗ್ಗೆನೇ ಮಾತಾಡೋದು. ಜನಪರ ಕಾಳಜಿ ಇಟ್ಕೊಂಡು ಪ್ರತಿಯೊಂದು ವಿಚಾರದಲ್ಲಿ ನಾವು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದೀವಿ. ನಾವು ಪ್ರತಿಭಟನೆ ಬೆಲೆ ಏರಿಕೆ ಪೋಸ್ಟರ್ ಅನ್ಸ್ಬಿಟ್ಟು ನಾವು ಪ್ರತಿಭಟನೆ ಮಾಡಿದೀವಿ. ಅದಾದ ನಂತರದಲ್ಲಿ R ಅಶೋಕ್ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಗಾಂಧಿ ವಿರುದ್ಧ ಪ್ರತಿಭಟನೆ ಮಾಡಿದೀವಿ. ಪ್ರತಿಯೊಂದಕ್ಕೂ ನಾವು ಅಡ್ಗಾಲ್ ಹಾಕ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. 600% ಅವರಿಗೆ ಏರಿಸಿದ್ದಾರೆ ಮೇಡಮ್ ಪ್ರತಿಯೊಂದು. ಇದು ಸಾಮಾನ್ಯ ಜನರು ಏನು 2000 ರೂಪಾಯಿ ಕೊಟ್ಬಿಡ್ತೀವಿ, ಮೋದಿ ಸರ್ಕಾರದ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು ಅದಕ್ಕೋಸ್ಕರ ಮಾಡ್ತಿದ್ದೀವಿ, 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಅದನ್ನ ಪೂರ್ತಿ ಕಿತ್ಕೊಳ್ಳುವಂತ ಹುನ್ನಾರನ ಇವ್ರ ಹತ್ರ. ಯಾವ ಅದ್ರ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಇವ್ರದ್ದು. ಏನೋ ಗೃಹಲಕ್ಷ್ಮಿ ಹಣದಿಂದ ಮೊಬೈಲ್ ಕೊಡ್ಸಿದ್ರಂತೆ, ಗೃಹಲಕ್ಷ್ಮಿ ಹಣದಿಂದ ಸ್ಕೂಟರ್ ಕೊಡ್ಸಿದ್ರಂತೆ. ಇನ್ನೊಂದು ಅಲ್ಲಪ್ಪ, ಜೀವನ ನಡೆಸಕ್ ಕಷ್ಟ ಆಗ್ತಿದೆ ಕೆಲವೊಂದು ಕುಟುಂಬಗಳಿಗೆ, ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ ಇವರು. ಅದ್ರ ಬದಲು ಅದ್ ಯಾವ್ದೋ ನಡೀತಂತೆ, ಅದೇನೋ ಈ ವಿಚಾರಗಳನ್ನು ಇಟ್ಕೊಂತಿದ್ದಾರೆ. ಮತ್ತೆ ನಾವು ಯಾವಾಗಲೇ ಸದನದಲ್ಲಿ ಮಾತಾಡಕ್ ಹೋದ ತಕ್ಷಣ ನಮ್ಮ ವಾಯ್ಸ್ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದೀವಿ. ವಿಧಾನಸೌಧ ಒಳಗಡೆನೂ ಹೊರಗಡೆನೂ 2 ಕಡೆ ಪ್ರತಿಭಟನೆ ಮಾಡಿದೀವಿ. ಡೈವರ್ಷನ್ ಟ್ಯಾಕ್ಟಿಕ್ ಯೂಸ್ ಮಾಡ್ಕೊಂಡು ನಮ್ಮನ್ನ ಇದು ಏನು ವಿಚಾರನ ಡೈವರ್ಟ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಸಮಸ್ಯೆಗೂ ಸೊಲ್ಯೂಷನ್ ಕೊಡ್ತಾ ಇಲ್ಲ. ಅವರಿಗೆ ಬೇಕಾದಂಗೆ ಬಿಲ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಇವ್ರದ್ದೇನು SC ST ಹಣ ಏನಿದೆಯಲ್ಲ ಅದನ್ನ ಇವರು ಗ್ಯಾರಂಟಿಗೆ ಯೂಸ್ ಮಾಡ್ಕೊಂತ ಇದ್ದಾರೆ. ನ್ಯಾಯವಾಗಿ ಯಾರಿಗೆ ತಲುಪಬೇಕಾಗಿತ್ತು ಅವರಿಗೆ ಅದನ್ನ ಕೊಡ್ತಾ ಇಲ್ಲ. ಇವೆಲ್ಲವೂ ಇದಾವಲ್ಲ. ಇನ್ನೊಂದು ಹೇಳ, ರಾಜ್ಯ ಸರ್ಕಾರದ ಇನ್ನೂ ಒಂದು ಟ್ಯಾಕ್ಟಿಕ್ಸ್, ಈ ರೀತಿ ವಿಚಾರಗಳನ್ನ ಮುನ್ನೆಲೆಗೆ ತರುವಂತದ್ದು ಅವ್ರದ್ದು ಪಾತ್ರ ಇದೆ. ಯಾಕೆಂತ ಹೇಳಿದ್ರೆ ಜನ ಡೈವರ್ಟ್ ಆಗ್ಬೇಕಲ್ಲ, ಅವ್ರದ್ದು ಕಿತ್ತಾಟ, ಇಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆಯಲ್ಲ, ಸಿಎಂ ನಾನು ಅಂತ ಆ ವಿಚಾರ ಎಲ್ಲಿ ಮತ್ತೆ ಯಾರು ಎತ್ತು ಬಿಡ್ತಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ರೀತಿಯ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಡೈವರ್ಷನ್ ಟ್ಯಾಕ್ಟಿಕ್, ಅಭಿವೃದ್ಧಿ ಶೂನ್ಯ ಸರ್ಕಾರ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ JDS AAP ಅದನ್ನು ಬಿಟ್ಟು ಮಾತಾಡೋಣ. ಜನಸಾಮಾನ್ಯರಿಗೆ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ನಂಬಿಕೆ ಹೊರಟೋಗಿದೆ ದರ್ಶನ್ ಅವರೇ? ಖಂಡಿತ ಇಲ್ಲ. ಯಾಕೆಂದ್ರೆ ನೀವು ಇವ್ರ ತರ PSI ಸ್ಕ್ಯಾಮ್ ಮಾಡ್ಕೊಂಡು ಕಳ್ಳರನ್ನ ಇವ್ರನ್ನ ಎಲ್ಲರನ್ನೂ ದುಡ್ಡಿಗೆ ಎಕ್ಸಾಮ್ ಮಾಡಿಸ್ಕೊಂಡು ಎಲ್ಲ ಮಾಡಿ ಆ ಥರ ಎಲ್ಲ ಅದನ್ನ ನಾವು ಹೊರಗಡೆ ತಂದ್ವಿ. ಏನಾಯ್ತು, ದಿವ್ಯಾ ಹಾದರ್ಗಿ ಪ್ರಕರಣ. ಸೊ ಅದಾದ್ಮೇಲೆ ಕೊನೆ ಪಕ್ಷ ಗೃಹ ಮಂತ್ರಿ ರಾಜೀನಾಮೆ ತಗೊಬೇಕಿತ್ತು, ಆ ಕೆಲಸನೂ ಅವ್ರು ಮಾಡಲಿಲ್ಲ. ಏನೋ ಮುಸ್ಲಿಮರು ವಿಚಾರವಾಗಿ JDSನವರು ಶಾಸಕರು ಅಥವಾ ನಮ್ಮ ಮಂತ್ರಿಗಳ ಬಗ್ಗೆ ಎಲ್ಲ ಮಾತಾಡಿದ್ರು. JDS ಅಷ್ಟೆಲ್ಲ ಮಾತಾಡೋರು ಮುಸ್ಲಿಮರಲ್ಲಿ ಒಬ್ಬ ಶಾಸಕನ ತೋರಿಸ್ಲಿ. ನಾನು ಹೇಳ್ತೀನಿ, ಜಬ್ಬಾರ್ ಅವರು ಇದ್ದಾರೆ, ನಜೀರ್ ಸಾಬ್ರು ಇದ್ದಾರೆ, ಹಾರಿಸ್ ಅವರು ಇದ್ದಾರೆ, ಬಿಲ್ಕಿಸ್ ಬಾನು ಅವರು MLC ಆಗಿದ್ದಾರೆ, ಖತೀಜಾ ಫಾತಿಮಾ ಅವರು ಇದ್ದಾರೆ, ಖಾದರ್ ಸಾಹೇಬ್ರು ಇದ್ದಾರೆ, ಜಮೀರ್ ಸಾಹೇಬ್ರು ಇದ್ದಾರೆ, ರಿಜ್ವಾನ್ ಹರ್ಷದ್ ಅವರು ಇದ್ದಾರೆ, ಆಸಿಫ್ ಸೇಠ್ ಅವರು ಇದ್ದಾರೆ, ತನ್ವೀರ್ ಸೇಠ್ ಅವರು ಇದ್ದಾರೆ, ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ರಹೀಂ ಖಾನ್ ಅವರು ಇದ್ದಾರೆ. ನೋಡಿ, ನಮ್ದು ಆ ಥರದ್ದಲ್ಲ. ಇರೋ ಒಬ್ಬ ಅವರು CM ಇಬ್ರಾಹಿಂನೇ ಕಿತ್ತೆಸ್ತೋ ಬೇರೆ ಏನೇನೋ ಮಾತಾಡಿದ್ರು ಮೇಡಮ್. ದಟ್ ಈಸ್ ಸೆಕೆಂಡ್ರಿ. ಇನ್ನೊಂದು ಪೆನ್ ಡ್ರೈವ್ ವಿಚಾರ ಹಂಚಿದ್ದು ಅಂತ ಹೇಳಿದ್ರು. ಅವತ್ತು ಆರೋಪ ಬಂದಿದ್ದು ಇದೇ ಅವರ ಅಂಗಪಕ್ಷದ ಪ್ರೀತಮ್ ಗೌಡ. ಅದಕ್ಕೆ ತಾನೇ ಮೂಡ ಪ್ರಕರಣದಲ್ಲಿ ಮೂಗಲ್ ರಕ್ತ ಬಂದಿದ್ದು. ಪ್ರೀತಮ್ ಗೌಡ ಹಂಚಿದ್ದು ಅಂತ ಹೇಳಿದ್ದು ಇದೇ ನಿಖಿಲ್ ಕುಮಾರಸ್ವಾಮಿ. ಹಿಂದೆ ಅದೇ ಪೆನ್ ಡ್ರೈವ್ ಇಟ್ಕೊಂಡಿದ್ದ ದೇವರಾಜೇಗೌಡ ಯಾಕೆ ಹೋಗಿದ್ದ? ಆಯ್ತು, ಪೆನ್ ಡ್ರೈವ್ ಹಂಚಿದ್ದೋಕೆ
ಅತ್ಯಾಚಾರ ಮಾಡಿದ್ದು ಸರಿನಾ? ಆ ಹೆಣ್ಮಕ್ಳು ವಿಡಿಯೋ ಮಾಡ್ಕೊಂಡಿದ್ದು ಸರಿನಾ? ಇಂಥ ಹೀನಸ್ ಕೃತ್ಯಗಳ ಬಗ್ಗೆ ಮಾತಾಡೋದಕ್ಕೆ ಇವ್ರೇನಂತ ಇದ್ರು ಮುನ್ರತ್ನ ವಿಚಾರ ಮಾಡ್ರು ಅಂತ ಘನಘೋರ ಕೃತ್ಯ ಆದ್ರೆ ಅದನ್ನ ಚರ್ಚೆಗೆ ತಗೊಂಬಂದ್ರೆ ಹೆಂಗ್ರಿ ಮಾತಾಡ್ತೀರಿ ಅನ್ನುವಂಥ ಹೇಳಿಕೆಯನ್ನ ಅವ್ರು ಕೊಡ್ತಾರೆ ಮೇಡಮ್. ಇನ್ನೊಂದು ಬಹಳ ಮುಖ್ಯವಾಗಿ ಮೇಡಮ್, ಇವಾಗ ನಮ್ಮ ಕಾನೂನು ಸುವ್ಯವಸ್ಥೆ ಆದಷ್ಟು ಹದ್ದುಬಸ್ತಿಗೆ ಪೊಲೀಸರ ಗನ್ಗಳು ಸಮೇತ ಇವತ್ತು ಮಾತಾಡ್ತಾ ಇದ್ದಾವೆ. ಕೆಲವೊಂದು ಘಟನೆಗಳಾದಾಗ ಅವ್ರ ಕಾಲು ಗುಂಡೊಡೆಯ ನ್ಯೂಸ್ಗಳನ್ನ ನೀವು ಹಾಕ್ತಾನೆ ಇದ್ದೀರಾ. ಕಾನೂನು ಸುವ್ಯವಸ್ಥೆ ಖಂಡಿತವಾಗ್ಲೂ ನಾವು ಹದ್ದುಬಸ್ತಿಗೆ ತಂದೇ ತರ್ತೀವಿ. ಆದ್ರೂ ಗೃಹ ಸಚಿವರ ಸ್ಟೇಟ್ಮೆಂಟ್ಗಳು ಕೆಲವೊಮ್ಮೆ ನಂಬಿಕೆ ಕಳ್ಕೊಳ್ಳೋ ಹಂಗೆ ಮಾಡುತ್ತೆ. ಗೃಹ ಸಚಿವರು ಒಂದು ಜವಾಬ್ದಾರಿಯುತ ಸ್ಥಾನವಾಗಿ ಇಟ್ಕೊಂಡು ಒಂದು ರಾಜಕೀಯ ವ್ಯಕ್ತಿ ಹೇಳಲಿಕ್ಕೆ ಆಗುದಿಲ್ಲ. ಸಿ ಹಿ ಇಸ್ ದ ಸುಪೀರಿಯರ್ ಫಾರ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಒಂದು ವಿಚಾರಗಳನ್ನ ಬಂದಾಗ, ಸೂಕ್ಷ್ಮ ವಿಚಾರಗಳಿದ್ದಾಗ ಪ್ರತಿಯೊಂದಕ್ಕೂ ಅವರು ಅಳೆದು ತೂಗಿ ಮತ್ತೆ ವಿಚಾರ ತಿಳಿದಾದ್ಮೇಲೆ ಅವರು ರಾಜ್ಯದ ಮುಂದೆ ಉತ್ತರ ಕೊಡಬೇಕಾಗ್ತದೆ. ಒಂದು ಮೇಡಮ್ ಇವರ ಒಂದು ಆಡಳಿತ, ಅವಾಗ ಒಂದು ಸಮಯ ಕೇಳಿದ್ದೆ. 2021ರಲ್ಲಿ ಒಟ್ಟು 76 ಮತೀಯ ಗಲಭೆ ಆಗಿದೆ. ಅದರಲ್ಲಿ 1350 ಕೊಲೆಗಳು ನಡೆದಿದೆ, 980 ಸುಲಿಗೆಗಳು ನಡೆದಿದೆ, 179 ದರೋಡೆ ನಡೆದಿದೆ. 2022ರಲ್ಲಿ ಒಟ್ಟು 6 ಉಗ್ರಗಾಮಿ ಪ್ರಕರಣಗಳು ದಾಖಲಾಗಿದ್ದಾವೆ. ಜೊತೆಗೆ 73 ಮತೀಯ ಗಲಭೆಗಳಾಗಿದೆ. ಒಟ್ಟು 1376 ಕೊಲೆಗಳು, 1075 ಸುಲಿಗೆ, ಜೊತೆಗೆ 221 ದರೋಡೆ. 2023ರಲ್ಲಿ 104 ಕೊಲೆ, 98 ಸುಲಿಗೆ, 12 ದರೋಡೆ ಪ್ರಕರಣ ನಡೆದಿರ್ತಕ್ಕಂಥದ್ದು. ದಲಿತರ ಮೇಲಿನ ದೌರ್ಜನ್ಯ 1915 ದೌರ್ಜನ್ಯ ಪ್ರಕರಣ, 20ರಲ್ಲಿ 1840, 21ರಲ್ಲಿ 2331, 22ರಲ್ಲಿ 2272 ಹಲ್ಲೆ ಪ್ರಕರಣ ಮಾತಾಡಿದ್ದೀರಿ. ಸುಮಾರು ಹರಿಕತೆ ಹೇಳಿದ್ದೀರಿ. ಹಲ್ಲೆ ಪ್ರಕರಣ 1031, 19ರಲ್ಲಿ 20ರಲ್ಲಿ 1063, ಜೊತೆಗೆ 21ರಲ್ಲಿ 1206, 22ರಲ್ಲಿ 1246. ಇನ್ನು ಹೆಣ್ಣುಮಕ್ಕಳು ವಿಚಾರದ್ದು ಒಂದು ಹೇಳ್ಬಿಡ್ತೀನಿ ಮೇಡಮ್, ಬಹಳ ಸೂಕ್ಷ್ಮವಾದಂತ ವಿಚಾರ ಇದೆ. ಹೆಣ್ಣು ಮಕ್ಕಳ ಮೇಲೆ 2020ರಲ್ಲಿ 479 ಅತ್ಯಾಚಾರ, 21ರಲ್ಲಿ 559, 22ರಲ್ಲಿ 539, 23ರಲ್ಲಿ 29 ಲೈಂಗಿಕ ದೌರ್ಜನ್ಯ, 4544 ಪ್ರಕರಣ, 21ರಲ್ಲಿ 4913 ಪ್ರಕರಣ, 22ರಲ್ಲಿ 5856 ಪ್ರಕರಣ, 23ರಲ್ಲಿ 5 ಪ್ರಕರಣ. ಇದು ಪ್ರಕಾರ ಬಂದಿರತಕ್ಕಂಥ ಅವ್ರ ಪೀರಿಯಡ್ ಅಲ್ಲಿ ಆಗಿದೆ. ವಿ ಆರ್ ಬೆಟರ್ ಅಂತ ಅವತ್ತಿನ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿ ಹೋಗಿತ್ತು. ಬೊಮ್ಮಾಯಿ ಅವರು ಇದ್ರಲ್ಲ ಒಂದ್ಸರಿ ಹೋಮ್ ಮಿನಿಸ್ಟರ್ ಆಗಿ, ಆಮೇಲೆ ಅರ್ಗ ಜ್ಞಾನೇಂದ್ರ ಅವರು ಬಂದ್ರಲ್ಲ, ಅವರು ಅರ್ಗ ಜ್ಞಾನೇಂದ್ರ ಅವರು ಒಂದು ಮಹಿಳಾ ಹೆಣ್ಮಕ್ಳ ಮೇಲೆ ಮೈಸೂರು ಅತ್ಯಾಚಾರ ಆದಾಗ ಅವಳು ಯಾಕೆ ಅಲ್ಲಿ ಹೋಗಿದ್ಲು ಅನ್ನುವಂತ ಹಾರಿಕೆ ಆ ಒಂದು ಪ್ರಕರಣಗಳಾದಾಗ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಕೂಡಲೇ ಆ ಒಂದು ಏನು ಗಲಭೆನಲ್ಲಿ ಭಾಗಿಯಾಗಿದ್ರು ಅಷ್ಟು ಜನರನ್ನ ಬಂಧಿಸುವಂತ ಕೆಲಸ ಆಗಿದೆ. ಅವ್ರ ಹೆಡೆಮುರಿ ಕಟ್ಟುವ ಏನ್ ಸ್ಟ್ಯಾಂಡ್ ಈಗ ಏನ್ ಆಕ್ಷನ್ ತಗೋತೀರಿ ಅಂತ. ಈಗ ಗೃಹ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡಬೇಕು ನೋಡಿ. ನಾನು ಆಗ್ಲೇ ನೀವು ಬರೋಕ್ಕೂ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. CC ಕ್ಯಾಮ್ರಾಗಳನ್ನ ಬೆಂಗಳೂರಲ್ಲಿ ಅಂದಾಜು 7ರಿಂದ 8 ಸಾವಿರ ಅಳವಡಿಸಿದ್ದಾರೆ. ಎಲ್ಲೋ ಒಂದು ಕ್ರೈಮ್ ಆಗ್ತಿದೆ ಅಂತ ದಟ್ ಕ್ಯಾನ್ ಕ್ಯಾಪ್ಚರ್ ಅಷ್ಟೇ. ಪೊಲೀಸ್ನವ್ರು ಬೀಟ್ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಆಗೋ ಕೆಲಸನೇ ಬೇಡ. ಪೊಲೀಸ್ ಇದ್ದಾರೆ ಅನ್ನೋ ಭಯದಲ್ಲಿ ಎಷ್ಟೋ ಕ್ರೈಮ್ಗಳೇ ಆಗಲ್ಲ. ಈ ನಿಟ್ಟಿನಲ್ಲಿ ಸರ್ವತೋಮುಖವಾಗಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಉದಾಹರಣೆ ಕೊಡ್ತೀನಿ. ನಾನು ಬೆಳಗ್ಗೆ ತುಮಕೂರದ ಒಂದು ವಿಡಿಯೋ ನೋಡ್ತಾ ಇದ್ದೆ. ತುಮಕೂರು ಪೊಲೀಸ್ ಏನ್ ಮಾಡಿದ್ದಾರೆ ಅಂದ್ರೆ, ಹೆಣ್ಮಕ್ಳು ಇರ್ತಾರೆ, CCTV ಅವ್ರು ಕಾಣ್ತಾ ಇರ್ತಾರೆ ಪೊಲೀಸ್ನವ್ರಿಗೆ. ಜೊತೆಗೆ ಅವ್ರಿಗೆ ಏನಾದ್ರೂ ಒಂದು ಚಿಕ್ಕ ಸಮಸ್ಯೆ ಬಂದ್ರೆ ಒಂದು ಬಟನ್ ಒತ್ತಿರ್ ಸಾಕು, ಕೂಡಲೇ ಆ ಮೆಸೇಜ್ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಕೆಲಸ ಆಗ್ತದೆ. ಎಲ್ಲಾ ಕಡೆ CCTVಯನ್ನ ಅಳವಡಿಕೆ ಮಾಡುವಂತ ಕೆಲಸ ಆಗಿದೆ. ಮತ್ತೆ ಬೆಲೆ ಏರಿಕೆ ಇನ್ನೊಂದು ಅಭಿವೃದ್ಧಿ ಮತ್ತೊಂದು ಅಂತ ಇದ್ರು. 11 ವರ್ಷದಿಂದ ಒಂದು ರೋಡ್ ಬರಲಿಲ್ಲ, ಒಂದು ಡ್ಯಾಮ್ ಬರಲಿಲ್ಲ, ಒಂದು ಯೂನಿವರ್ಸಿಟಿ ಬರಲಿಲ್ಲ, ಒಂದು ಕಾಲೇಜ್ ಬರಲಿಲ್ಲ, ಒಂದು ಯಾವುದೇ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ಟೇಪ್ ಕಟ್ಟಿಂಗ್ ಆಗುವಂತ ಕೆಲಸ ಮಾಡಿಲ್ಲ. ಜೊತೆಗೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ರು. ಜನರ ಬದುಕು ಕಟ್ಕೊಡೋ ಒಂದು ಗ್ಯಾರಂಟಿ ಬಗ್ಗೆ ಈ ರೀತಿ ಅವಹೇಳನವಾಗಿ ಮಾತಾಡ್ತಾ ಇದ್ರಲ್ಲ. ಅನ್ನಭಾಗ್ಯ ಯೋಜನೆ ನರೇಂದ್ರ ಮೋದಿ ಅವ್ರದಲ್ಲ, ಫುಡ್ ಸೆಕ್ಯೂರಿಟಿ ಆಕ್ಟ್ ಮನಮೋಹನ್ ಸಿಂಗ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇವ್ರದ್ದು ಯಾವ್ದಾದ್ರು ಇದ್ರೆ ಒಂದು ಉದಾಹರಣೆ ಕೊಡ್ಲಿ ಮೇಡಮ್. ಸೈಯದ್ ಅವರೇ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮೇಡಮ್, ನನಗೆ ಒಂದು ಡೌಟ್ ಏನಂದರೆ, ಈ ರಾಜ್ಯದಲ್ಲಿ ಗೃಹ ಮಂತ್ರಿ ಅನ್ನೋರು ಇದಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅವರು ಒಬ್ಬ ಕಾಂಗ್ರೆಸ್ ವಕ್ತಾರರ ಥರ ನಡ್ಕೊಳ್ತಾ ಇದ್ದಾರೆ. ಬೇರೆ ಕ್ಯಾಮ್ರಾ ಮುಂದೆ ಬರ್ತಾರೆ, ಒಂದು ಮಾತು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಏನಾದರೂ ಸ್ಟೇಟ್ಮೆಂಟ್ ಇದ್ದರೆ ಕೊಡ್ತಾರೆ. ಅವರು ಒಬ್ಬ ಗೃಹ ಮಂತ್ರಿ ಥರ ನಡ್ಕೊಂಡು ಈ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಏನು ನಡೀತಾ ಇದೆ, ಆಮೇಲೆ ಈ ರೌಡಿಸಮ್ಮು, ಡ್ರಗ್ಸು, ಅವು ಇವು, ಇದರ ಬಗ್ಗೆ ಕ್ರಮ ತಗೊಳ್ಳೋಣ ಅವು ಏನೂ ಇಲ್ಲ. ಪಾಪ ಅವ್ರಿಗೂ CM ಆಗೋ ಆಸೆನೋ ಅಥವಾ DCM ಆಗೋ ಆಸೆನೋ ಹಂಗಿದೆ. ಆಮೇಲೆ ನಮ್ಮ ವಕ್ತಾರರು ಹಾಸನ್ ಬಗ್ಗೆ ಹೇಳಿದ್ರು. ದೇವರಾಜೇಗೌಡ ಆ್ಯಂಡ್ DKಶಿ ಅವ್ರು ಮಾತಾಡಿದ್ದು ವೈರಲ್ ಆಗಿರೋ ಆಡಿಯೋ ಎಲ್ರಿಗೂ ಗೊತ್ತು, ನಾನು ಹೇಳೋ ಅವಶ್ಯಕತೆ ಇಲ್ಲ. ಆಯ್ತಾ ಮೇಡಮ್? ಆಯ್ತಾ ಮೇಡಮ್? ಅಷ್ಟೇ, ಇನ್ನೇನು ಎಲ್ಲರೂ ಕೇಳಿದ್ದಾರೆ ಬಿಡಿ. ಕುಮಾರಸ್ವಾಮಿ ಎಲ್ಲರೂ ಕೇಳಿದ್ದಾರೆ. ಆಯ್ತಾ ಮೇಡಮ್? ಒಂದು ವಿಚಾರ ಹೇಳ್ತೀನಿ.
ಆ 2,000 ರೂಪಾಯಿಯಿಂದ ಅಥವಾ ಫ್ರೀ ಸ್ಕೀಮ್ಗಳಿಂದ ಯಾರು ಬದುಕನ್ನು ಕಟ್ಕೊಳ್ಳೋಕ್ಕಾಗಲ್ಲ. ಈ ರಾಜ್ಯವನ್ನು ಹಾಳಾಗೋದ್ರಿಂದ ಯಾರೂ ತಪ್ಸಕ್ಕೂ ಆಗಲ್ಲ. ಯಾವತ್ತು ಫ್ರೀ ಸ್ಕೀಮ್ಗಳಿಂದ ರಾಜ್ಯ ಆಗಲಿ ದೇಶ ಆಗಲಿ ಅಭಿವೃದ್ಧಿ ಆಗೋ ಚಾನ್ಸಸ್ ಇಲ್ಲ. ನೀವು ಮಾಡ್ಬೋದು ಬೆಲೆ ಏರಿಕೆ. ಇವಾಗ ಯೂನಿಟಿಗೆ 7 ರೂಪಾಯಿ ಮಾಡಿದಾರಲ್ಲ, ಅದು 2 ರೂಪಾಯಿನೋ 3 ರೂಪಾಯಿನೋ ಮಾಡಿದರೆ ಜನ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡ್ಬಿಡ್ತಿದ್ರು. ನೀವು ಹಾಲ್ ಮೇಲೆ ಏರಿಕೆ ಮಾಡಿದ್ರಲ್ಲ, ಅದು ಕಡಿಮೆ ಮಾಡಿದರೆ ಹೆಂಗೋ ಜೀವನ ಮಾಡ್ಕೊಂಡಿರೋರು. ಅವ್ರಿಗೆ ನೀವು 2,000 ರೂಪಾಯಿ ಸ್ಟ್ರಾಂಗ್ ಆಗಬೇಕು. ಒಂದು ನಿಮಿಷ ಮೇಡಮ್, 2,000 ರೂಪಾಯಿ ಕೊಡೋ ಬದಲು ಅವ್ರಿಗೇನಾದರೂ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಅಂಥ ಉದ್ಯೋಗ ಮಾಡೋ ಅಂಥದ್ದು ಏನಾದರೂ ಅವಕಾಶ ಮಾಡಿಕೊಟ್ಟಿದ್ರೆ ಬದುಕಾಗಿರೋದು. ಈ 2,000 ರೂಪಾಯಿಯಿಂದ ಬಸ್ ಫ್ರೀಯಿಂದ ನಾವು ಅವತ್ತಿಂದ ಟಿಕೆಟ್ ತೊಗೊಂಡು ಬರ್ತಾ ಇದ್ದೀವಿ. ಇವತ್ತು ಟಿಕೆಟ್ ತೊಗೊಳ್ಳೋ ಯೋಗ್ಯತೆ ಇದೆ. ಇದರಿಂದ ಯಾವುದೇ ಕಾರಣಕ್ಕೂ ಉತ್ತಾರ ಆಗಲ್ಲ. ಇಲ್ಲಿ ಕಾನೂನು ವ್ಯವಸ್ಥೆ, ನಾನು ಆಗಲೇ ಹೇಳಿದೆ, ಈ ರಾಜ್ಯದಲ್ಲಿ ಗೃಹ ಮಂತ್ರಿ ಅನ್ನೋದೇ ಇಲ್ಲ. ಸುಮ್ಮನೆ ನಾಮಕಾವಾಸ್ತೆ ಅಂತಾರೆ. ನಾಮಕಾವಾಸ್ತೆ ಆಗಿರೋ ಅಂಥ ಗೃಹ ಮಂತ್ರಿಗಳು ಅವರು ಯಾವುದಕ್ಕೂ ಈಸ್ ಅನ್ಫಿಟ್. ಫಸ್ಟ್ ಗೃಹ ಮಂತ್ರಿಗಳು ಚೇಂಜ್ ಮಾಡಿ ಇಲ್ಲಿರೋ ಕಾನೂನು ಸುವ್ಯವಸ್ಥೆ. ಹೊಸ ಟಾಸ್ಕ್ ಕೊಡ್ತಿದ್ದೀರಲ್ಲ ಈಗ. 100% ಮೇಡಮ್, ನೀವು ಯಾರಾದ್ರೂ ಕೇಳ್ಕೊಳ್ಳಿ ಮೇಡಮ್, ಜನರ ಅಭಿಪ್ರಾಯ ಕೇಳ್ಕೊಳ್ಳಿ. ಗೃಹ ಮಂತ್ರಿ ಅವರೇ ಅಂತ ಏನಾದರೂ ಗೊತ್ತಿದೆಯಾ ಅಂತ. ರೈಟ್ ರೈಟ್ ಆಯ್ತಾ ಮೇಡಮ್? ಅವರು ಈ ಕಾನೂನು ಸುವ್ಯವಸ್ಥೆ, ಈ ಕರ್ನಾಟಕವನ್ನು ಕಾಪಾಡುವಂತ ಕೆಲಸ ಮಾಡುವಂತ ವ್ಯಕ್ತಿಗೆ ಗೃಹ ಮಂತ್ರಿ ಕೊಳ್ಳಿ. ರೈಟ್ ರೈಟ್ ಲಾಸ್ಟ್ ಇವಾಗ ಆಯ್ತು. ಇವ್ರು ಹೇಳಿದ್ರಲ್ಲ, ಅದಕ್ಕೋಸ್ಕರ ಇದಕ್ಕೆಲ್ಲ ಕಾರಣ ಅಪೋಸಿಷನ್. ಅವರು ಗೃಹ ಮಂತ್ರಿ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ನಾವೇನ್ ಮಾಡಿದ್ರು ತಡ್ಕೊಳ್ತಾರೆ, ಯಾರು ನಮ್ಮನ್ನು ಕೇಳೋರಿಲ್ಲ, ಅಪೋಸಿಷನ್ ಇಲ್ಲ. ಅದರಿಂದ ಅವ್ರು ಆ ಥರ ಇದ್ದಾರೆ. ಅಪೋಸಿಷನ್ ಕರೆಕ್ಟಾಗಿ ಚಾಟಿ ಹೊಡೆದ್ರೆ ಅವ್ರು ಮಾತಾಡ್ತಾರೆ. ರೈಟ್, ವೆರಿ ನೈಸ್. ಶಿವಾನಂದ್ ಅವರು, ದರ್ಶನ್ ಅವರು, ಸನತ್ ಅವರು, ಸೈಯದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ತನ್ನ ಹೊಸ ಅಸ್ತ್ರದ ರೀತಿ ಪ್ರತಿಭಟನೆ ಸಮಾವೇಶವನ್ನು ಮಾಡಿದೆ. ಬಹಳ ಮುಖ್ಯವಾಗಿ ಸಮಾವೇಶ ಮಾಡೋದಕ್ಕೆ ಅನುಮತಿ ಇಲ್ಲ ಅಂದರೂ ಕೂಡ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ಸನ್ನು ಎಚ್ಚರಿಸುವ ಪ್ರಯತ್ನವನ್ನೇನೋ ಮಾಡಿದೆ. ಮೂಡ ಆಯಿತು, ವಾಲ್ಮೀಕಿ ಆಯಿತು, ಈಗ ಉದಯಗಿರಿ ಇಟ್ಕೊಂಡಿದೆ. ಬಟ್ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಕರಣಗಳು, ಪ್ರತಿಯೊಂದು ವಿಚಾರಗಳು ಇಲ್ಲೂ ರಾಜಕೀಯ ಆಗ್ತಾ ಇದೆ. ಅದನ್ನು ಬದಿಗಿಟ್ಟು ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳನ್ನು ಇಟ್ಟುಕೊಂಡು ವಿರೋಧ ಪಕ್ಷ ಸಮರ್ಥವಾಗಿ ಪ್ರತಿಭಟಿಸಿದಲ್ಲಿ ಜನಕ್ಕೂ ನ್ಯಾಯ ಸಿಗುತ್ತೆ. ಆಡಳಿತ ಪಕ್ಷ ಎಲ್ಲಾದರೂ ಎಡವಿದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಂಡು ನಂತರದ ದಿನಗಳಲ್ಲಿ ಒಂದು ಉತ್ತಮ ಆಡಳಿತವನ್ನು ಕೊಡೋದಕ್ಕೆ ಸಹಕಾರಿಯಾಗುತ್ತೆ. ಬಟ್ ಅದು ಯಾವ ಗೋಜಿಗೂ ಯಾವ ಜನಪ್ರತಿನಿಧಿಗಳು ಹೋಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವೋಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ ಅನ್ನೋ ಒಂದು ಸ್ಲೋಗನ್ ಅನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಅದನ್ನ ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು